ಕೋಚ್ ಅಂದರೆ ಅವ್ರು ಏನು ಹೇಳ್ತಾರೆ ಕೇಳಬೇಕು. ಹೌದು, ಸ್ವಲ್ಪ ಹರ್ಟ್ ಆಗುತ್ತೆ, ಅದು ತೋರಿಸ್ಕೊಳ್ತಾರೆ, ಬಟ್ ಅದನ್ನ ಎಲ್ಲಿ ಬಿಡಬೇಕು ಅಲ್ಲಿ ಬಿಡಬೇಕು ಅಂತ ನಾನು ಕಲ್ತಿರೋದು. ಇಂಡಿಯನ್ ಟೀಮ್ಗೆ ಹೋದಾದ್ಮೇಲೆ ಏನಾದರೂ ಬದಲಾಗಿದ್ದಾರೆ ಸರ್? ಬಟ್ ಕೋಚ್ನ ಬೈಯೋದು ಎಷ್ಟು ಸರಿ ಶ್ರೇಯಾಂಕ? ಯಾರಾದರೂ ಪ್ರಪೋಸ್ ಮಾಡಿದ್ರೆ ಸರ್? ನನಗೆ ಏನೋ ಗೊತ್ತಾದ್ರೆ ಹೇಳಿ. ಶ್ರೇಯಾಂಕ ಅವ್ರ ಬಗ್ಗೆ ಒಂದು ಸೀಕ್ರೆಟ್. ನಾನು ನಮ್ಮ ಅಪ್ಪಂಗೆ ತುಂಬ ಕಚ್ತೀನಿ. ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ, ನಾನು ಗಂಗಾಧರ್. ನನ್ನ ಜೊತೆ ಈಗ ಭಾರತ ಮಹಿಳಾ ತಂಡದ ರೈಸಿಂಗ್ ಸ್ಟಾರ್ ಶ್ರೇಯಾಂಕ ಪಾಟೀಲ್ ಹಾಗೆ ಅವರ ಕೋಚ್ ಅರ್ಜುನ್ ದೇವ್ ಅವರಿದ್ದಾರೆ. ಇವರಿಬ್ಬರ ಒಂದು ಸಕ್ಸಸ್ಫುಲ್ ಜರ್ನಿ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಇಬ್ಬರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಶ್ರೇಯಾಂಕ ವೆಲ್ಕಮ್, ಅರ್ಜುನ್ ವೆಲ್ಕಮ್. ನಾನು ಫಸ್ಟ್ ಕ್ವಶನ್ ಶ್ರೇಯಾಂಕ ಕೇಳ್ತೀನಿ. ಶ್ರೇಯಾಂಕ, ಕರ್ನಾಟಕ ಟು ಇಂಡಿಯಾ ಎ, ಇಂಡಿಯಾ ಎ ಟು ಇಂಡಿಯಾ, ಸೊ ತುಂಬ ಬೇಗನೆ ನೀವು ಸಕ್ಸಸ್ಫುಲ್ ಕಂಡ್ರೆ ನಿಮ್ಮ ಒಂದು ಜರ್ನಿಯಲ್ಲಿ? ಅಂದರೆ ಬೇಗ ಅನ್ನೋದಕ್ಕಿಂತ ನಾನು 5 ವರ್ಷದಿಂದ ಅರ್ಜುನ್ ಸರ್ ಜೊತೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಹಾಗೆ ಸೀನಿಯರ್ ಕ್ರಿಕೆಟಲ್ಲಿ ನನಗೆ ಫಸ್ಟು ಸಕ್ಸಸ್ ಸಿಕ್ತು 50 ಓವರ್ ಫಾರ್ಮ್ಯಾಟಲ್ಲಿ. ಆಮೇಲೆ T20 ವರ್ಕ್ ಮಾಡಿದೆ. ಅದಾದಮೇಲೆ ಇಂಡಿಯಾ ಎ ಕಾಲಪ್ ಸಿಕ್ತು. ಅದ್ರ ಮುಂಚೆ WPL ಆಗಿತ್ತು. ಸೊ ಎಲ್ಲ ನನಗೆ ಆಪರ್ಚುನಿಟಿ ಹಾಗೆ ಓಪನ್ ಅಪ್ ಆಯಿತು. ಸೊ ನಾನು ಅದನ್ನೆಲ್ಲ ಗ್ರ್ಯಾಬ್ ಮಾಡಿ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಇಂಡಿಯಾ ಕಾಲಪ್ ಬಂತು. ತುಂಬ ಖುಷಿಯಾಗಿದ್ದೀನಿ ಸರ್. ಅರ್ಜುನ್ ಸರ್, ನೀವು ಶ್ರೇಯಾಂಕ ಅವರ ಹಿಂದೆ ತುಂಬಾ ಶ್ರಮ ವಹಿಸಿದ್ದೀರಾ, ನೀವು ಸ್ಯಾಕ್ರಿಫೈಸ್ ಕೂಡ ತುಂಬ ಮಾಡಿದ್ದೀರಾ. ಸೊ ನೀವು ಶ್ರೇಯಾಂಕ ಇಂಡಿಯಾ ಡೆಬ್ಯೂ ಮಾಡಿದಾಗ ಸೊ ನಿಮ್ಗೆ ಯಾವ ಥರ ಫೀಲ್ ಇತ್ತು ಸರ್? ನನ್ನ ಲೈಫಲ್ಲೇ ನನಗೆ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂದರೆ ಅದು ಡಿಸೆಂಬರ್ 6 ಯಾವತ್ತೂ ಮರೆಯೋಲ್ಲ. ಅವಳು ಫಸ್ಟ್ ಟೈಮ್ ಹಡಲಲ್ಲಿ ಹರ್ಮನ್ ಪ್ರೀತ್ ಬಂದು ಕ್ಯಾಪ್ ಕೊಟ್ಟರು. ಸೊ ನಿಜ ಕಣ್ಣಲ್ಲಿ ನೀರೇ ಬಂದಿತ್ತು ಅವತ್ತು. ಅದಾದಮೇಲೆ ಫಸ್ಟ್ ಮ್ಯಾಚ್ ಇತ್ತು ಅದು T20ಲಿ. ಸೊ ನ್ಯಾಷನಲ್ ಆ್ಯಂಥಮ್ ಕೂಡ ಇತ್ತು. ಸೊ ಆ ಫೀಲಿಂಗ್ ಅದಕ್ಕಿಂತ ಮೀರ್ಸೋಕ್ಕೇನು ಇಲ್ಲವೇ ಇಲ್ಲ ಅನಿಸುತ್ತೆ. ಶ್ರೇಯಾಂಕ, ನೀವು ಡೆಬ್ಯೂ ಮಾಡಿದಾಗ ಒಂದು ಕಡೆ ಹರ್ಮನ್ ಪ್ರೀತ್ ಕೌರ್ ನಿಮಗೆ ಕ್ಯಾಪ್ ಕೊಡ್ತಾರೆ, ಮತ್ತೊಂದು T20ಯಲ್ಲಿ ಸ್ಮೃತಿ ಮಂದನ ನಿಮಗೆ ಕ್ಯಾಪ್ ಕೊಡ್ತಾರೆ. ಸೊ ಇದೊಂದು ರೀತಿ ಪ್ಲೇಯರ್ಸ್ಗೆ, ಸಹಜವಾಗಿ ಯಾವುದೇ ಪ್ಲೇಯರ್ಸ್ಗೆ ಆಗಲಿ ಒಂದು ರೀತಿ ಎಮೋಷ್ನಲ್ ಆಗಿರುತ್ತೆ. ಸೊ ಆ ಎಮೋಷ್ನಲ್ ಸೀನ್ನ ನಾವು ಹೇಳ್ಬೋದಾ ನೀವು? ಆ್ಯಕ್ಚುಲಿ ನನಗೆ ಗೊತ್ತಾದಾಗ ನಾನು ಡೆಬ್ಯೂ ಮಾಡ್ತಿದ್ದೀನಿ ಅಂದಿದ ತಕ್ಷಣ ಎಲ್ಲ ನಾನು ಫುಲ್ ಮೆಮೊರೈಸ್ ಮಾಡ್ತಿದ್ದೆ. ಇವಾಗ ಯಾರ ಹತ್ರ ಕ್ಯಾಪ್ ಇಸ್ಕೊಳ್ಬೇಕು, ಹೆಂಗೆ ಇಸ್ಕೊಳ್ಬೇಕು, ಯಾವ ಥರ ರಿಯಾಕ್ಟ್ ಮಾಡಬೇಕು, ನ್ಯಾಷನಲ್ ಅಂತ ಹೋಗ್ಬೇಕಾದ್ರೆ ಯಾವ ಪ್ರೈಡಲ್ಲಿ ಹೋಗಬೇಕು ಅಂತೆಲ್ಲ ನಾನು ಇಮ್ಯಾಜಿನ್ ಮಾಡಿದ್ದೆ. ಅದಾದಮೇಲೆ ಆ ಮೂಮೆಂಟ್ ಬಂದಾಗ ನಿಮಗೆ ಗೊತ್ತಾಗಲ್ಲ ಏನೇನು ಯಾವ್ದು ಮಾಡಬೇಕು ಅಂತ. ಸೊ ಕೇಳಿದ್ರು ನನಗೆ ನಿಮಗೆ ಯಾರಿಂದ ಕ್ಯಾಪ್ ಬೇಕು ಅಂದಾಗ ನಾನು ಫಸ್ಟ್ ಸ್ಮೃತಿ ಮಂದನ ಅಂದೆ. ಆಮೇಲೆ 50 ಓವರ್ಸಲ್ಲಿ ಹರ್ಮನ್ ಪ್ರೀತ್. ನಂಗೆ ಅವರಿಬ್ಬರು, ಸ್ಮೃತಿ ಮಂದನ ನಿಮ್ಮ WPL ಕ್ಯಾಪ್ಟನ್ ಕರೆಕ್ಟು. ಆಮೇಲೆ ಹ್ಯಾರಿದಿಂದ ನನಗೆ ಯಾವಾಗಲೂ ಅವ್ರದ್ದು ರೆಸ್ಪೆಕ್ಟ್ ಇತ್ತು. ಆಮೇಲೆ ನಾವು ನೋಡ್ತಾ ಇದ್ದೆ ಅವ್ರ ಕ್ರಿಕೆಟ್ನ. ಸೊ ಇಬ್ಬರಿಂದನೂ ಕ್ಯಾಪ್ ಸಿಗೋದು ನನ್ನ ಡೆಬ್ಯೂ ಅಲ್ಲಿ ನಂಗೆ ತುಂಬಾ ಖುಷಿ ಆಯಿತು. ಸೊ ಮತ್ತು ಅರ್ಜುನ್ ಅವರೇ, ನೀವು ಅವರು ಡೆಬ್ಯೂ ಮಾಡೋದಕ್ಕೂ ಮುಂಚೆ ಏನಾದರೂ ಹೇಳಿ ಕಳಿಸಿದ್ರಾ ಈ ಥರ ಇರಬೇಕು, ಈ ಥರ ಮಾಡಬೇಕು? ಯಾಕೆಂದರೆ ಪ್ರತಿಯೊಂದು ಶ್ರೇಯಾಂಕ ಅವ್ರ ಕರಿಯರ್ ಹಿಂದೆ ನೀವು ಇರ್ತಾಯಿದ್ರಿ. ಸೊ ಶ್ರೇಯಾಂಕ ಆಟೋಮೆಟಿಕ್ಲಿ ಅಂದರೆ ನೀವು ಈ ಥರ ಮಾಡಬೇಕು, ಈ ಥರ ಎಮೋಷ್ನಲ್ ಕಂಟ್ರೋಲ್ ಮಾಡಬೇಕು, ಸೊ ಈ ಥರ ಏನಾದರೂ ಹೇಳ್ತಾ ಇದ್ದಾರೆ ನೀವು? ಇಲ್ಲ, ಕಂಟ್ರೋಲ್ ಮಾಡೋದಕ್ಕಿಂತ ನಮ್ಮದು ಏನಂದರೆ ಏನಿದೆಯೋ ಮೂಮೆಂಟ್ನ ಎಂಜಾಯ್ ಮಾಡು, ನೀನಾಗಿರು. ಸೊ ಬೇರೆಯವ್ರ ಥರ ಇರಬೇಕು ಅಂತ ಆ್ಯಕ್ಟಿಂಗ್ ಮಾಡೋಕ್ಕಲ್ಲ. ಡೋಂಟ್ ಹ್ಯಾವ್ ಟು ಆ್ಯಕ್ಟ್ ಕೂಲ್. ಇಮೋಷನ್ಸ್ ವಿತ್ತ ಕಣ್ಣಲ್ಲಿ ನೀರು ಬಂತ ಬರಲಿ, ನೋ ಪ್ರಾಬ್ಲಮ್. ಸೊ ನೀನಾಗಿರು, ಬೇಸಿಕ್ಲಿ ಬಿ ಒರಿಜಿನಲ್. ಸೊ ಬೇರೆಯವ್ರ ಥರ ಏನು ಇರಬೇಕಾಗಿಲ್ಲ. ಯು ಹ್ಯಾವ್ ಪ್ರಿಪೇರ್ಡ್ ವೆಲ್, you've practiced as much as you have to practice. You're ready for the big stage. So ಈಗ ಏನಿದ್ರು ಏನು ಪ್ರಾಕ್ಟೀಸ್ ಮಾಡಿದೆಯೋ ಅಲ್ಲಿ ಹೋಗ್ಬಿಟ್ಟು ಶೋ ಆಫ್ ಯುವರ್ ಸ್ಕಿಲ್ಸ್, ವಿಚ್ ಇಸ್ ಆಲ್ ಮೈ ಅಡ್ವೈಸ್ ಟು ಹರ್ ವಾಸ್ ಅಷ್ಟೇ. ಸೊ ನೀವು ಡೆಬ್ಯೂ ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ಅವರ ಒಂದು ಫೀಲಿಂಗ್ಸ್ ಹೆಂಗಿತ್ತು, ನಿಮ್ಮ ತಂದೆ ತಾಯಿ? ಸೊ ಮ್ಯಾಚಿಗೆ ಮುಂಚೆ ನಿಮ್ಗೆ ಕಾಲ್ ಮಾಡಿದ್ರಾ ಅಥವಾ ನೀವು ಅವ್ರಿಗೆ ಕಾಲ್ ಮಾಡಿ ನನಗೆ ಒಂದು ಸ್ವಲ್ಪ ಪ್ರೆಷರ್ ಅನಿಸ್ತಾ ಇದೆ ಅಂತ ಏನಾದರೂ ಹೇಳಿದಿರಾ, ನೀವು ಚರ್ಚೆ ಮಾಡಿದ್ರಾ ಮನೆಯಲ್ಲಿ? ನಾನು ಫಸ್ಟ್ ಇಂಡಿಯಾ ಕಾಲಪ್ಪಿಗೆ ಅವ್ರು ತುಂಬಾ ಖುಷಿಯಾಗಿದ್ರು. ಯಾಕಂದರೆ ನಮ್ಮ ಅಪ್ಪನ ಡ್ರೀಮ್ ಕೂಡ ಅದೇ ಇತ್ತು, ನಾನು ಇಂಡಿಯಾಗೆ ಆಡಬೇಕು ಒಂದಿನ, ನಮ್ಮ ಅಪ್ಪ ಕೂತ್ಕೊಂಡು ಅದು ನೋಡಬೇಕು ಅಂತ. ಅಪ್ಪ ಸ್ವಲ್ಪ ಎಮೋಷ್ನಲ್ ಆಗಿದ್ದರು, ಅಮ್ಮನೂ ಕೂಡ. ಬಟ್ ನನಗೆ ಫಸ್ಟ್ ಡೆಬ್ಯೂ ಮಾಡ್ತಿದ್ದೀನಿ ಅಂದಿದ ತಕ್ಷಣ ನಮ್ಮ ಅಪ್ಪಂಗೆ ಕಾಲ್ ಮಾಡಿದೆ. ನಾನು ಹೇಳಿದೆ ಆಡ್ತಾಯಿದ್ದೀನಿ ಅಂತ. ಸೂಪರ್ ಮಗಳೇ ಅಂತ ಅವರು, ನಮ್ಮ ಅಮ್ಮನೂ ಫುಲ್ ಖುಷಿಯಾಗಿದ್ದರು, ಅಕ್ಕ ಮತ್ತು ತಮ್ಮನೂ ಅಷ್ಟೇ. ಹಾಂ, ಅವ್ರು ನಾನು ಕರೆಸಿದೆ ಕೂಡ ಅವ್ರಿಗೆ. ಐ ಮೇಡ್ ಶ್ಯೂರ್ ದಟ್ ಅವ್ರು ಬರ್ತಾರೆ ಮುಂಬೈಗೆ. ಹಾಂ, ಬಂದು ಆ ಮೂಮೆಂಟ್ನ ಅವರು ಎಂಜಾಯ್ ಮಾಡ್ತಾರೆ ಅಂತ. ತುಂಬಾ ಖುಷಿ ಆಯ್ತು ಅವ್ರಿಗೆ. ಆಮೇಲೆ ನನಗೆ ಅದು ಫಸ್ಟ್ ಕಾಲ್ ಮಾಡಿಬಿಟ್ಟು ಹೇಳೋಕ್ಕೆ ಇವ್ರಿಗೂ ಹೇಳಿದೆ, ಸರ್ಗೂ ಹೇಳಿದೆ, ಮತ್ತು ನಮ್ಮ ಅಪ್ಪ ಅಮ್ಮಂಗೂ ಹೇಳಿದೆ. ಫಸ್ಟ್ ಪ್ರಯಾರಿಟಿ ಅವ್ರಿಗೆ ಕೊಟ್ಟಿದ್ದೆ. ಸರ್, ನೀವು ಹೋಗಿದ್ದೀರಾ ನೀವು ಮುಂಬೈಗೆ? ಮ್ಯಾಚ್ ಆಡಿದ್ರು ಬಿಡಲ್ಲ ನಾನು. ಸೊ ಎಲ್ಲ ಕಡೆ ಟ್ರಾವೆಲ್ ಮಾಡಿ, ಅಂದರೆ ಒಂದೇ ಕಡೆ ವಾಂಖೇಡಲ್ಲಿ ಎಲ್ಲ ಮ್ಯಾಚ್ ನೋಡಿದ್ವಿ, T20 ಒನ್ ಡೇಸ್ ಎಲ್ಲ ನೋಡಿದ್ವಿ. ಸೊ ಈಗ ಶ್ರೇಯಾಂಕ T20s ಇರ್ಬೋದು, ಒನ್ ಡೇ ಇರ್ಬೋದು, ಸೊ ಆಡಿದ್ದಾರೆ. ಈಗ ಅವ್ರು ಇಂಡಿಯನ್ ಪ್ಲೇಯರ್ ಅಂತ ಗುರ್ತಿಸ್ಕೊಂಡಿದ್ದಾರೆ ಈಗ. ಸೊ ನೀವು
ಶ್ರೇಯಾಂಕ ಅವರ ಬ್ಯಾಟಿಂಗ್ ಬೌಲಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ಸೊ ನೋಡಾದ್ಮೇಲೆ ನಿಮ್ಗೆ ಏನು ಫೀಲ್ ಆಯಿತು? ಏನು ಯಾವ ಇದರಲ್ಲಿ ಇಂಪ್ರೂವ್ ಆಗಬೇಕು ಅಂತ ಅನಿಸ್ತು ನಿಮಗೆ? ಇಂಪ್ರೂವ್ ಅಂತೂ ಎಲ್ಲದರಲ್ಲೂ ಆಗ್ತಾನೆ ಇರಬೇಕು, ಕ್ರಿಕೆಟ್ ಆಡೋವರೆಗೂ ಇಂಪ್ರೂವ್ ಆಗ್ತಾನೆ ಇರಬೇಕು. ಬಟ್ ನನಗೇನು ಖುಷಿ ಆಯಿತು ಅಂದರೆ ಎಸ್ಪೆಷಲಿ ಬೌಲಿಂಗಲ್ಲಿ ಫ್ರಮ್ ದ ಫಸ್ಟ್ ಬಾಲ್ ಶಿ ಬೋಲ್ಡ್, ಫ್ರಮ್ ದ ಫಸ್ಟ್ ಓವರ್ ಶಿ ಬೋಲ್ಡ್, ಶಿ ಲುಕ್ಡ್ ಕಂಫರ್ಟಬಲ್. ಏನು ಹೊಸ ಬೌಲರಾಗಿ ಅನಿಸ್ಲಿಲ್ಲ. ಸ್ಟಾರ್ಟಿಂಗಿಂದನೇ ಪ್ಲ್ಯಾನ್ಸ್ ವರ್ ನೈಸ್, ಬೌಲಿಂಗ್ ಹೆಂಗೆ ಹಾಕಬೇಕು. ಸೊ ಈಗ ಇಂಗ್ಲೆಂಡ್ ಮೇಲಾಗಲಿ ಆಸ್ಟ್ರೇಲಿಯಾ ಮೇಲಾಗಲಿ ಇಬ್ಬರು ಅವ್ರ ಸ್ಟ್ರಾಂಗೆಸ್ಟ್ ಟೀಮ್ಸು ವರ್ಲ್ಡಲ್ಲಿ. ಸೊ ಅವ್ರ ಮೇಲೆ ಡೆಬ್ಯೂ ಮಾಡಿ ಆ್ಯಂಡ್ ಇಬ್ಬರು ಮೇಲೂ ಶಿ ಡಿಡ್ ರಿಯಲಿ ವೆಲ್ ಆ್ಯಕ್ಚುಲಿ. ಸೊ ಇನ್ಫ್ಯಾಕ್ಟ್ ಫಸ್ಟ್ ಮ್ಯಾಚ್ ಇಂಡಿಯಾ ಗೆದ್ದಾಗ ಇಂಗ್ಲೆಂಡ್ ಮೇಲೆ ಅವಳೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಇದ್ಲು. ಸೊ ಇಟ್ ವಾಸ್ ಅ ವೆರಿ ಮ್ಯಾಟರ್ ಆಫ್ ಪ್ರೈಡ್ ನಮಗೂ ದಟ್ ಪ್ರಾಕ್ಟೀಸ್ ಮಾಡಿರೋದೆಲ್ಲ ಹೋಗಿ ಶಿ ಈಸ್ ಏಬಲ್ ಟು ಡೂ ಇಟ್ ದೇರ್. ಪ್ರಾಕ್ಟೀಸಲ್ಲಿ ಮಾಡೋದು ಒಂದು, ಬಟ್ ಆ ಪ್ರೆಷರ್ ಸಿಚುವೇಷನಲ್ಲಿ ಹೋಗಿ ವಾಂಕಡೆಯಲ್ಲಿ ಅಷ್ಟು ಕ್ರೌಡ್ ಇತ್ತು, ಫುಲ್ ಹೌಸ್ ಇತ್ತು ವಾಂಕಡೆಯಲ್ಲಿ. ಸೊ ಅಲ್ಲೇ ಆಡೋದ್ರಲ್ಲಿ ಇಟ್ ವಾಸ್ ಅ ಬಿಗ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್. ಶ್ರೇಯಾಂಕ, ಕ್ಯಾಪ್ಟನ್ ನಿಮಗೆ ಬಾಲ್ ಕೊಟ್ಟಾಗ ಸೊ ನೀವು ಪ್ರೆಷರ್ ಅನಿಸ್ತಾ ನಿಮಗೆ? ಅಂದರೆ ನೀವು ವಿಕೆಟ್ ಕೂಡ ತೆಗೆದ್ರಿ, ನೀವು ನೆನಪಿದೆ ಯಾರು ವಿಕೆಟ್ ಫಸ್ಟು ಅಂತ? ಹೆದರ್ ನೈಟ್ ವಿಕೆಟ್, ಕರೆಕ್ಟ್. ಪ್ರೆಷರ್ ಅಂತ ಅನಿಸಿಲ್ಲ ನನಗೆ, ಯಾಕಂದರೆ WPL ಆಲ್ರೆಡಿ ನನಗೆ ನರ್ವಸ್ನೆಸ್ ಎಲ್ಲ ಫೀಲ್ ಆಗಿತ್ತು. ಯಾವ ಥರ ಹಾಕಬೇಕು, ಆ ಅಟ್ಮಾಸ್ಫಿಯರ್ ಎಲ್ಲ ನಾನು ಆಲ್ರೆಡಿ ಅದನ್ನು ನೋಡಿದ್ದೆ. ಸೊ ಅಲ್ಲಿ ಹೋದ್ಮೇಲೆ ಸ್ವಲ್ಪ ನರ್ವಸ್ನೆಸ್ ಇತ್ತು, ಯಾಕಂದರೆ ಆ ಇಂಡಿಯಾ ಜರ್ಸಿ ಹಾಕ್ಕೊಂಡು ಬೌಲಿಂಗ್ ಹಾಕಬೇಕು ಅಂದರೆ ಇಟ್ಸ್ ಅ ಬಿಗ್ ಪ್ರೈಡ್. ಸೊ ಸ್ವಲ್ಪ ನರ್ವಸ್ನೆಸ್ ಇತ್ತು. ಬಟ್ ಆ ಫಸ್ಟ್ ಬಾಲ್ ಲ್ಯಾಂಡ್ ಆದಮೇಲೆ ನಾನು ಅಂದ್ಕೊಂಡೆ ಎಲ್ಲ ಸೆಟ್ಲ್ ಆಯಿತು. ಸೊ ಹೆದರ್ ನೈಟ್ ವಿಕೆಟ್ ತೆಗ್ದಾಗಂತೂ ನಾನು ಫುಲ್ ಖುಷಿಯಾಗಿದ್ದೆ. ಆ್ಯಕ್ಚುಲಿ ನಾನು ಒಂದು ಕಾನ್ಫಿಡೆಂಟ್ ಬೋರ್ಡ್ ಬಿಟ್ಟೆ. ನಾನು ಕ್ರೌಡಲ್ಲಿ ಇವ್ರು ಎಲ್ಲಿ ಕೂತಿದ್ದಾರೆ ಅಂತ ಗೊತ್ತಾಯಿತು. ನಾನು ಹಿಂಗೆ ನೋಡೋಕ್ಕೋ ಹಿಂಗೆ ವಾಪಸ್ ಹೋಗ್ಬಿಟ್ಟೆ, ಯಾಕಂದರೆ ಅದು ಈಸಿ ಕ್ಯಾಚ್ ಇತ್ತು. ಆ್ಯಂಡ್ ನ್ಯಾಟ್ ಸಿವಬ್ ಬಂದಿತ್ತು. ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ, ಓಕೆ ಈ ಥರ ಅವಳನ್ನ ಎತ್ತಬೇಕು ಕಾಟನ್ ಬೋಲ್ಡ್ ಅಥವಾ LBW ಅಂತ. ಹಾಗೆ ಆಗಿತ್ತು, ಆದರೆ ನಾನು ಆ ಕ್ಯಾಚ್ ಬಿಟ್ಟಿದ್ದೆ. ಬಟ್ ಐ ಡಿಂಟ್ ಲುಕ್ ಬ್ಯಾಕ್, ಯಾಕಂದರೆ ನೆಕ್ಸ್ಟ್ ನಾನು ಬೌಲಿಂಗ್ ಹಾಕಲೇಬೇಕಾಗಿತ್ತು. ದೆನ್ ಐ ಗಾಟ್ ಹೆದರ್ ನೈಟ್ಸ್ ವಿಕೆಟ್. ಸೊ ಖುಷಿಯಾಗಾಯಿತು. ಸೊ ನೀವು ಕ್ಯಾಪ್ಟನ್ಸ್ ಫ್ರೆಂಡ್ಲಿ ಬೌಲರ್ ಅಂತ ಹೇಳ್ಬೋದು, ಯಾಕಂದರೆ ನಿಮಗೆ ಬಾಲ್ ಕೊಟ್ಟರೆ ವಿಕೆಟ್ ತೆಗಿತೀರ ಅಂತ ಕ್ಯಾಪ್ಟನ್ಗೆ ಗೊತ್ತು. ಅಷ್ಟು ಕ್ಯಾಪ್ಟನ್ ನಿಮ್ಮನ್ನು ನಂಬ್ತಾರೆ. ಸೊ ಆ ನಂಬಿಕೆ ಬಗ್ಗೆ ನೀವೇನು ಹೇಳ್ತೀರಿ ನೀವು ಕ್ಯಾಪ್ಟನ್ಸ್? ಐ ಥಿಂಕ್ ಮತ್ತೆ ಪ್ರಾಕ್ಟೀಸ್ಗೆ ಹೋಗುತ್ತೆ. ನಾನು ಎಷ್ಟು ಹಾರ್ಡ್ ವರ್ಕ್ ಇಲ್ಲಿ ಮಾಡಿದ್ದೀನಿ. ಸೊ ಅದನ್ನು ಹೋಗ್ಬಿಟ್ಟು ನಾನು ಡೈರೆಕ್ಟಾಗಿ ಮ್ಯಾಚಲ್ಲಿ ಮಾಡು ಅಂತ ಹೇಳೋಕ್ಕಾಗಲ್ಲ. 5 ವರ್ಷ 6 ವರ್ಷ ನಾನು ಇಲ್ಲಿ ಕೊಟ್ಟಿರೋದು ಹಾರ್ಡ್ ವರ್ಕ್ ಇಲ್ಲಿ. ಸರ್ ನನಗೆ ಅಂಡರ್ ಪ್ರೆಷರ್ ಹಾಕಿದ್ದಾರೆ, ಜಗಳ ಆಡಿದ್ದೀವಿ, ಇಲ್ಲ ಈ ಬಾಲ್ ಹೆಂಗೆ 6 ಹೊಡಿತಾರೆ, ಯಾರು 6 ಹೊಡಿತಾರೆ ಅಂತ. ಸೊ ಡೆತ್ ಓವರ್ಸ್ ಅಗೇನ್ ಚಾಲೆಂಜಿಂಗಾಗಿ ತೊಗೊಂಡೆ ನಾನು. ಇಲ್ಲ ನಾನು ಏನಕ್ಕೆ ಬರೀ ಮಿಡ್ಲ್ ಓವರ್ಸಲ್ಲಿ ಹಾಕಬೇಕು, ನಾನು ಎಲ್ಲ 3 ಫೇಸ್ ಬೌಲರು ಹಾಕ್ತೀನಿ ಅಂತ ನಾನು ಚಾಲೆಂಜಾಗಿ ತೊಗೊಂಡೆ. ಡಿಸ್ಕಸ್ ಮಾಡಿದ್ವಿ. ಸೊ ಅದನ್ನೇ ನಾನು ಕ್ಯಾಪ್ಟನ್ಗೂ ಆ ಕಾನ್ಫಿಡೆನ್ಸ್ ಕೊಟ್ಟೆ. ಅವ್ರು ನೋಡಿದ್ರು, ಓಕೆ ಇವಳು ಹಾಕ್ತಾಳೆ. WPL ಯಾರ್ಕರ್ಸ್ ಲ್ಯಾಂಡ್ ಮಾಡ್ತಾಯಿದ್ದೆ. ಸೊ ನಾನು ಇವಾಗ ನನ್ನ ಆಫ್ ಸ್ಪಿನ್ ಸ್ಕಿಲ್ ಇನ್ನೂ ಜಾಸ್ತಿ ಕನ್ಸಿಸ್ಟೆಂಟ್ ಮೇಲೆ ಡೆವಲಪ್ ಮಾಡಿಕೊಂಡೆ. ಸೊ ಅವ್ರು ನೋಡ್ತಾ ಇದ್ದಾರೆ. ಸೊ ನೋಡಿಬಿಟ್ಟು ಓಕೆ ಇವಳು ನನಗೆ ಕೊಡ್ತಾಳೆ, ಇವಳು ನಾನು ಏನು ಹೇಳಿದ್ರು ಹಾಕ್ಕೊಡ್ತಾಳೆ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟೆ ನಾನು. ಸರ್, ಈಗ ಜಗಳದ ಬಗ್ಗೆ ನಾವು ಲಾಸ್ಟ್ ಟೈಮ್ ಕೂಡ ಮಾತಾಡ್ತಾ ಇದ್ದೀವಿ. ಬಟ್ ಈಗ ಇಂಡಿಯಾ ಹೋದ್ಮೇಲೆ ಈಗಲೂ ಶ್ರೇಯಾಂಕ ನಿಮ್ಮ ಹತ್ರ ಏನಾದರೂ? ಇಲ್ಲಿ ಬಂದ ಮೇಲೆ ನಾನೇ ಬಾಸ್. ನೀವು ಹೇಳ್ದಂಗೆ ಕೇಳಿ. ಇಲ್ಲಿ ಗ್ರೌಂಡಿಗೆ ಬಂದರೆ ನಾನೇ ಬಾಸು. ಸೊ ನಾನು ಹೇಳ್ತೀನಿ, ನೀನು ಇಂಡಿಯಾ ಪ್ಲೇಯರ್ ಆಗಿರ್ಬೋದು, ನಾನು ಇಂಡಿಯಾ ಪ್ಲೇಯರ್ ಕೋಚು. ಶ್ರೇಯಾಂಕ, ಇನ್ಮೇಲೆ ನೀವೇನು ಮಾತಾಡೋಂಗಿಲ್ಲ. ಕೋಚ್ ಅಂದರೆ ಅವ್ರು ಏನು ಹೇಳ್ತಾರೆ ಕೇಳಬೇಕು. ಅದು ಕೇಳ್ತೀನಿ, ಬಟ್ ಸ್ವಲ್ಪ ಕಷ್ಟ. ನಂದು ನೇಚರಲ್ಲಿ ಸ್ವಲ್ಪ ಜಗಳ ಗಂಟಿ ಇದೆ. ಲಾಸ್ಟ್ ಟೈಮ್ ಇದೇ ವರ್ಡ್ ಯೂಸ್ ಮಾಡಿದ್ಲು, ಕರೆಕ್ಟ್. ಹೌದು. ಈಗ ಇಂಡಿಯನ್ ಟೀಮಲ್ಲಿ ಕೋಚ್ ಒಬ್ರು ಇರ್ತಾರೆ, ನೀವು ಅವರ ಒಂದು ಪರ್ಸ್ನಲ್ ಕೋಚು, ಅವ್ರ ಮೆಂಟರು. ತುಂಬ ವರ್ಷಗಳಿಂದ ಶ್ರೇಯಾಂಕ ಅವ್ರ ಗೇಮ್ ನಿಮ್ಗೆ ಗೊತ್ತು. ಸೊ ಏನಾದರೂ ಡಿಫ್ರೆನ್ಸ್ ಆಗುತ್ತಾ ಆ ಕೋಚಿಂಗು ಈ ಕೋಚಿಂಗು? ಇಲ್ಲ, ಈಗ ಅವಳೀಗ ಟೀಮ್ ಇಂಡಿಯಾ ಟೀಮ್ ಆಗಲಿ, RCBಗೆ ಹೋಗಲಿ, ಕರ್ನಾಟಕಗೆ ಹೋಗಲಿ, ಸೊ ಫಸ್ಟ್ ಏನು ಟೀಮ್ದು ಏನು ಬೇಕು, ಟೀಮ್ ಪ್ಲ್ಯಾನ್ ಏನು ಅದನ್ನು ತಿಳ್ಕೊಳ್ಳೋದು. ಸೊ ಆ ಕೋಚ್ದು ಏನು ಪ್ಲ್ಯಾನ್ ಇದೆ ಇವಳಿಗೋಸ್ಕರ, ಆ್ಯಂಡ್ ನಾವು ಅದ್ರ ಪ್ರಕಾರ ನಾವು ವರ್ಕ್ ಮಾಡೋದು. ಸೊ ಅವಳಿಗೆ ನಾನು ಸ್ವಲ್ಪ ಇನ್ನೂ ಕ್ಲಾರಿಟಿ ಕೊಡೋದು, ಅಥವಾ ಹೋಗಿ ಹೇಳೋದು, ಇಲ್ಲ ಇದು ನನ್ನ ಸ್ಟ್ರೆಂತು, ಸೊ ಇದ್ರ ಮೇಲೆ ವರ್ಕ್ ಮಾಡಿದ್ದೀನಿ ನಾನು, ಇಲ್ಲ ಈ ಪ್ಲ್ಯಾನ್ಸ್ ಇದೆ ನನಗೆ. ಅವ್ರು ಒಪ್ಪಿದ್ರೆ ಒಳ್ಳೆಯದು, ಒಪ್ಪಲಿಲ್ಲ ಅಂದರೆ ಅವ್ರೇನು ಹೇಳ್ತಾರೋ ಅದನ್ನು ಕೇಳಬೇಕು. ಆ್ಯಂಡ್ ಒನ್ ಥಿಂಗ್ ಏನಂದರೆ ಎಲ್ಲನೂ ಪ್ರಾಕ್ಟೀಸ್ ಮಾಡಿದ್ದಾಳೆ. ಸೊ ಅವ್ರು ಏನು ಹಾಕು ಅಂದ್ರೂ ಹಾಕೋಕ್ಕೆ ರೆಡಿ ಇದ್ದಾಳೆ. ಸೊ ಅದು ನಮ್ದು ಇಲ್ಲಿ. ಸೊ ಸೀಸನ್ನಲ್ಲಿ ಯಾವಾಗ ಮ್ಯಾಚಸ್ ಇಲ್ವೋ ಅದು ವಾಪಸ್ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡೋದು. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ 2 ಸೀರೀಸ್ ಆಡಿದ್ದಾಳೆ ಇಂಡಿಯಾಗೆ. ಸೊ ಅಮೋಲ್ ಮುಜುಮ್ದಾರ್ ಕೋಚ್ ಇದ್ದರು, ಇದ್ರ ಮೇಲೆ ವರ್ಕ್ ಮಾಡುವಂತ ಹೇಳಿದ್ದಾರೆ. ಸೊ ಇವಾಗ ಆ ಮ್ಯಾಚ್ ಇಲ್ಲ, ಸೊ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಸೀರೀಸ್ವರೆಗೂ ಅದ್ರ ಮೇಲೆ ಸ್ಪೆಸಿಫಿಕ್ಕಾಗಿ ವರ್ಕ್ ಮಾಡೋದು. ಸೊ ಅವಾಗ ನೆಕ್ಸ್ಟ್ ಸೀರೀಸ್ಗೆ ಹೋಗ್ತಿದ್ದಂಗೆ ಶಿ ಶುಡ್ ಬಿ ಬೆಟರ್ ಇನ್ ದ್ಯಾಟ್ ಏರಿಯಾ. ಸೊ ಯಾವುದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ? ಯಾವುದ್ರ ಮೇಲೆ ಫೋಕಸ್ ಮಾಡಿ ಅಂತ ಅಮೋಲ್ ಮುಜುಮ್ದಾರ್ ಅಂದರೆ ಜನರಲ್ ಆಗಿ ಹೇಳಿದ್ದಾರೆ, ಸ್ವಲ್ಪ ಬ್ಯಾಟಿಂಗ್ ಮೇಲಾಗಲಿ ಅಥವಾ ನಿಮ್ಮದು ವೇರಿಯೇಷನ್ಗಳ ಮೇಲಾಗಲಿ. ಸೊ ಆ ಥರ ಜನರಲ್ ಆಗಿ ಹೇಳಿದ್ದಾರೆ, ನಿನ್ನ ಸ್ಕಿಲ್ ಜಾಸ್ತಿ ಇದೆ, ನೀನು ಅಡ್ಯಾಪ್ಟ್ ಮಾಡ್ಕೊಳ್ಬೋದು ಇನ್ ವೇರಿಯೇಷನ್ಸ್ ಎಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನೇ ಡಿಸ್ಕಸ್ ಮಾಡ್ತೀವಿ. ಸೊ ಅಲ್ಲೂ ಅಷ್ಟೇ
ಅಲ್ಲಿ ತುಂಬ ಪಾಸಿಟಿವ್ ಆಗಿ ತೊಗೊಳ್ತಾರೆ. ನಾವು ಏನೇ ಹೇಳಿದ್ರು, ಇವಾಗ ನಂಗೆ ಸರ್ ಹೇಳಿದರೆ ಈ ಥರ ನಿನ್ನ ಗೇಮ್ ಪ್ಲ್ಯಾನ್ ಇದೆ, ಅದು ಹೋಗ್ಬಿಟ್ಟು ಡಿಸ್ಕಸ್ ಮಾಡು ಅಂದ್ರೂ ನಾವು ಹೋಗ್ಬಿಟ್ಟು ಹೇಳಿದ್ರೆ ಅವ್ರು ಇಲ್ಲ ಅಂತ ಫಸ್ಟ್ ಹೇಳಲ್ಲ, ಅದ್ರ ಮೇಲೆ ನಾವು ಡಿಸ್ಕಸ್ ಮಾಡ್ತೀವಿ ನೀವು ಕೇಳ್ದಂಗೆ ಆ ಕ್ವೆಶ್ಚನ್. ಸೊ ಯಾವುದಕ್ಕೂ ಫಸ್ಟ್ ಇಲ್ಲ ಅನ್ನಲ್ಲ ಅವರು. ಸೊ ಫಸ್ಟ್ ನೀಟಾಗಿ ಕಾನ್ವರ್ಸ್ ಮಾಡಿಬಿಟ್ಟು ಆಮೇಲೆ ಕನ್ಕ್ಲೂಷನಿಗೆ ಬರ್ತೀವಿ. ಸರ್ ಅರ್ಜುನ್ ಅವರು, ಈಗ ಶ್ರೇಯಾಂಕಾ ಬೌಲಿಂಗಲ್ಲಿ ಟಾಪ್ ಕ್ಲಾಸ್ ಸ್ಪಿನ್ನರ್, ಅದರಲ್ಲಿ ಡೌಟೇ ಬೇಡ. ಬಟ್ ಬ್ಯಾಟಿಂಗಲ್ಲಿ ಎಲ್ಲೋ ಒಂದು ಕಡೆ ಅವರು ಒಂದು ಸ್ವಲ್ಪ ಟಾಪ್ ಆರ್ಡ್ರಲ್ಲಿ ಬರಬೇಕು, ಮಿಡ್ಲ್ ಆರ್ಡ್ರಲ್ಲಿ ಬರಬೇಕು ಅಂತ. ಯಾಕಂದರೆ ನಾವು ನೋಡಿದ್ವಿ, ಲಾಸ್ಟ್ ಟೈಮ್ ನೋಡಿದ್ವಿ, ಈಗ ಕೂಡ ನೋಡಿದ್ವಿ, ಬ್ಯಾಟಿಂಗ್ನ ತುಂಬ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ನಿಮ್ಮ ಟೇಕ್ ಏನು ಇದ್ರ ಬಗ್ಗೆ? ಸೊ ಬ್ಯಾಟಿಂಗ್ ಇನ್ನೂ ಬರ್ತಿದೆ, ಇನ್ನೂ ಶಿ ಇಸ್ ನಾಟ್ ಶೋನ್ ಎಕ್ಸಾಕ್ಟ್ಲಿ ವಾಟ್ ಶಿ ಇಸ್ ಕೇಪಬಲ್ ಆಫ್. ಬಟ್ ನಮ್ಗೆ ಅದೇ ಹರಿ ಇಲ್ಲ. ಸೊ ಇವಾಗ ಸ್ಟಾರ್ಟ್ ಆಗ್ತಿದೆ ಅವಳ ಕರಿಯರ್, ಇನ್ನೂ ಇವಾಗ ಸ್ಟಾರ್ಟ್ ಆಗ್ತಿದೆ. ಇನ್ನೂ ಒಂದು ವರ್ಷದಲ್ಲಿ ನೋಡ್ತೀರಾ ಇನ್ನೂ ಬ್ಯಾಟಿಂಗ್ ಟ್ರೂ ಕಲರ್ಸ್ ಬ್ಯಾಟಿಂಗಲ್ಲೂ ತೋರಿಸ್ಕೊತಾಳೆ. ಆ್ಯಂಡ್ ನಮ್ಗೆ ಇದಿಲ್ಲ ಟಾಪ್ ಆರ್ಡ್ರಲ್ಲೇ ಆಡಬೇಕು ಅಂತ ಅದೇನಿಲ್ಲ. ಯಾಕಂದರೆ ಕಷ್ಟ ಇರೋದೇ ಕೆಳಗಾಡೋದು. ಟಾಪ್ ಆರ್ಡ್ರ್ ಆದರೆ ಅಟ್ಲೀಸ್ಟ್ ಸೆಟಲ್ ಆಗಿಬಿಟ್ಟು ಆಮೇಲೆ ಹೊಡಿಬೋದು. ಬಟ್ ಈಗ ನಾವು ಪ್ರಿಪೇರ್ ಆಗ್ತಿರೋದು ಈಗ ಕೆಳಗಡೆ ಹೋಗ್ತಾಳೆ, ಸಿಗೋದು 3 ಬಾಲ್ ಸಿಗ್ಬೋದು ಒಂದೊಂದು ಮ್ಯಾಚಿಗೆ, ಇಲ್ಲ ಒಂದು ಮ್ಯಾಚಲ್ಲಿ ಬೇಗ 6 ವಿಕೆಟ್ಸ್ ಹೋಗ್ಬಿಟ್ರೆ ರೀಬಿಲ್ಡ್ ಮಾಡೋದು. ಸೊ ಅದೆಲ್ಲ ಶಿ ಈಸ್ ಲರ್ನಿಂಗ್ ದೋಸ್ ಸ್ಕಿಲ್ಸ್ ಇವಾಗ. ಸೊ ಇನ್ನೊಂದು ನಾನು ಯಾಕೆ ಈ ಮಾತು ಕೇಳಿದೆ ಅಂದರೆ, ಇತ್ತೀಚೆಗೆ T20 ಕ್ರಿಕೆಟ್ ತುಂಬ ಜಾಸ್ತಿ ಇದೆ. ಸೊ T20 ಕ್ರಿಕೆಟ್ ಅಂದರೆ ನೀವು ಬೌಲಿಂಗು ಮಾಡಬೇಕು, ಬ್ಯಾಟಿಂಗು ಮಾಡಬೇಕು. ಸೊ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ನೀವು ಇದು ತರೋ ಇರಬೇಕು ನೀವು. ಸೊ ಅದಕ್ಕೋಸ್ಕರ ಇವರು ಬ್ಯಾಟಿಂಗಲ್ಲಿ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಇದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಬ್ಸಲ್ಯೂಟ್ಲಿ ಅವಕಾಶ ಸಿಕ್ಕಿದ್ರೆ 100%. ಸೊ ಅದು ರೆಡಿ ಆಗ್ತಿದ್ದಾಳೆ. ಸೊ ಅದೇ ಅರ್ಜೆಂಟ್ ಇಲ್ಲ, ನಮಗಂತೂ ಅರ್ಜೆಂಟ್ ಇಲ್ಲ ಬೇಸಿಕ್ಲಿ. ಸೊ ಪ್ರಾಕ್ಟೀಸ್ ಅಂತೂ ಮಾಡ್ತಿದ್ದಾಳೆ. ವಿ ಆರ್ ಗೆಟಿಂಗ್ ರೆಡಿ ಫಾರ್ ದ್ಯಾಟ್. ಮ್ಯಾಟರ್ ಆಫ್ ಟೈಮ್, ಇನ್ 1-2 ಇಯರ್ಸಲ್ಲಿ ಶಿಲ್ ಬಿ ಫುಲ್ ರೆಡಿ. ಅವಾಗ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರೋದು ಅಷ್ಟೇ ನನ್ನ ಕೆಲಸ. ಶ್ರೇಯಾಂಕ ಅವರೇ, ನೀವು ಆಫ್ ಸ್ಪಿನ್ನರ್ ಅಂತ ಕರೆಸ್ಕೊಳಕ್ಕೆ ಇಷ್ಟಪಡ್ತೀರಾ ಅಥವಾ ಆಲ್ರೌಂಡರ್ ಅಂತ ಕರೆಸ್ಕೊಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಆಲ್ರೌಂಡರ್ ಆಗಿ, ಬಟ್ ಮೇನ್ಲಿ ಬೌಲಿಂಗ್ ಆಲ್ರೌಂಡರ್ ಅಂತ ಕರೆಸ್ಕೊಳಕ್ಕೆ ನನಗಿಷ್ಟ. ಸೊ ಯಾಕಂದರೆ ಈಗಿರೋ ಸಿಚುವೇಶನ್ ಅಂದರೆ ಇಂಡಿಯನ್ ಟೀಮ್ ಇರ್ಬೋದು ಮತ್ತು WPL ಇರ್ಬೋದು. ಸೊ ಬ್ಯಾಟಿಂಗ್ ಬೌಲಿಂಗ್ ಮಾಡಿದವ್ರಿಗೆ ತುಂಬಾ ಅವಕಾಶಗಳು ಸಿಗುತ್ತೆ. ಯಾಕಂದರೆ ನೀವು ಈ 2 ಡಿಪಾರ್ಟ್ಮೆಂಟ್ಗಳು ಆಲ್ಮೋಸ್ಟ್ ನೀವು ಫೀಲ್ಡಿಂಗಲ್ಲಿ ತುಂಬ ಅದ್ಭುತ ಫೀಲ್ಡರ್ ನೀವು. ಸೊ ಈ 2ರಲ್ಲೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ಲಿ ಇನ್ನೂ ಶ್ರೇಯಾಂಕಾ ಇನ್ನೂ ಮೇಲ್ಮೇಲೆ ಹೋಗ್ಬೋದು ಅಂತ ಅನ್ಸುತ್ತಲ್ವ? ಖಂಡಿತ ನಾನು ಮಾಡ್ತಿದ್ದೀನಿ. ಅವ್ರು ಹೇಳ್ದಂಗೆ ಬ್ಯಾಟಿಂಗ್ ಮೇಲೆ ಫೋಕಸ್ ಮಾಡ್ತಿದ್ದೀನಿ, ಬೌಲಿಂಗ್ ನಾನು ಡೆವಲಪ್ ಮಾಡ್ತಾ ಇರ್ತೀನಿ. ಏನಂದರೆ ಇವಾಗ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ನನಗೆ. ಇವಾಗ ಜಾಸ್ತಿ ಮ್ಯಾಚಸ್ ಆಡ್ತಾ ನನಗೂ ಗೊತ್ತಾಗುತ್ತೆ ನಾನು ಬ್ಯಾಟಿಂಗ್ ಯಾವ ಥರ ಆಡ್ಕೊಳ್ಬೋದು ಅಂತ. ಸೊ ಇವಾಗ ಜಸ್ಟ್ ಸ್ಟಾರ್ಟ್ ಸಿಕ್ಕಿದೆ. ಸೊ ಅದ್ರ ಮೇಲೆ ನಾನು ಇವಾಗ ಕ್ಯಾಪಿಟಲೈಸ್ ಮಾಡ್ಕೊಳ್ತೀನಿ, ಹಾರ್ಡ್ ವರ್ಕ್ ಮಾಡಿ ಇಲ್ಲಿ ಬ್ಯಾಟಿಂಗಲ್ಲಿ. ಸರ್, ಈಗ ನಿಮ್ಮ ಬಗ್ಗೆ ನಾನು ಕೇಳಬೇಕು. ಈಗ ಕೋಚ್ ಅಂದರೆ ಹೆಂಗಿರ್ತಾರೆ ಅಂದರೆ ತುಂಬ ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡಿರ್ತಾರೆ ಅಥವಾ ಸ್ವಲ್ಪ ಏಜ್ ಆಗಿರ್ತಾರೆ. ಸೊ ನೀವು ತುಂಬ ಯಂಗ್, ಕರೆಕ್ಟ್ 25 ಅಷ್ಟೇ ನಾನು. ಸೊ ಈ ಏಜಲ್ಲೇ ನೀವು ಒಬ್ಬ ಇಂಟರ್ನ್ಯಾಷನಲ್ ಕ್ರಿಕೆಟರಿಗೆ ಒಬ್ಬ ಕೋಚ್ ನೀವು. ಸೊ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ತಿಳಿಸ್ಬೋದಾ ನೀವು? 25 ಇಲ್ಲ 35 ಆಗಿದೆ ನನಗೂ. ಬಟ್ ಅದರ ಅನ್ಸೋಲ್ಲ, ತುಂಬ ಹೆಂಗೆ ಹಂಗೆ ಹೇಳ್ಬಿಡ್ಬೇಡಿ ಆಮೇಲೆ 4 ದಿನ. ಸೊ ನಾವು ಆಬ್ವಿಯಸ್ಲಿ ಜೂನಿಯರ್ ಸ್ಟೇಟ್ ಆಡಿದ್ದೆ, ಕರ್ನಾಟಕ ಅಂಡರ್ 13 ಅಂಡರ್ 15 ಎಲ್ಲ ಆಡಿದ್ದೆ. ಬಟ್ ಲಾಟ್ ಆಫ್ ಕ್ಲಬ್ ಮ್ಯಾಚಸ್ ಆಡಿ ಆ್ಯಂಡ್ ತುಂಬ ಚಿಕ್ಕವನಿದ್ದಾಗಲೇ ಕೋಚಿಂಗಿಗೆ ಸೇರಿದೆ ನಾನು. ಸೊ 2021 ಇದ್ದಾಗಲಿಂದ ಆವಾಗಲೇ ರಿಯಲೈಸ್ ಆಯಿತು ನನಗೆ, ಒಂದು ಶೋಲ್ಡರ್ ಇಂಜರಿ ಆಯಿತು. ಸೊ ಆವಾಗಲೇ ರಿಯಲೈಸ್ ಆಯಿತು ಕ್ರಿಕೆಟಲ್ಲಿ ಆಡೋ ಫ್ಯೂಚರ್ ಇಲ್ಲ ನನಗೆ. ಬಟ್ ನನಗೆ ಬೇರೆ ಜಾಬ್ ಮಾಡೋ ಇದ್ದಿರಲಿಲ್ಲ ನನಗೆ. ಆಫೀಸಲ್ಲಿ ಕೂತ್ಕೊಂಡು ನಾನು ಕ್ರಿಕೆಟಲ್ಲೇ ಏನಾರ ಮಾಡಬೇಕು ಅಂತ ಇತ್ತು. ಸೊ ಆವಾಗ ಕಾರ್ಟಿಲ್ ಸಲ್ದಾನ ಅಂತ ಒಬ್ಬರಿದ್ದರು, ಫ್ರಂಟಿಯರ್ಸ್ ಗ್ರೂಪ್ ಅಂತ, ಅವ್ರದ್ದು ಅಕಾಡೆಮಿ ನಡೀತಿತ್ತು. ಸೊ ಅಲ್ಲಿ ಹೋಗಿ ಸೇರಿಕೊಂಡೆ ನಾನು. 2021 ಇದ್ದೆ ಆವಾಗ. ಸೊ ಆವಾಗಲಿಂದ ಕೋಚಿಂಗ್ ಮಾಡ್ತಿದ್ದೀನಿ. ಸೊ ನಂಗೆ ತುಂಬ ಇಂಟ್ರೆಸ್ಟ್ ಬಂತು ಕೋಚಿಂಗಲ್ಲಿ ಆವಾಗಲಿಂದನೇ. ಸೊ ಎಲ್ಲ ಮ್ಯಾಚಸ್ ನೋಡೋದು. ಆವಾಗ ಬರೀ ಬಾಯ್ಸ್ ಕೋಚಿಂಗ್ ಮಾಡ್ತಿದ್ವಿ ಆಬ್ವಿಯಸ್ಲಿ. ಆಮೇಲೆ ಇವಳು ಬಂದಾಗಿಂದ ಒಂದು 5-6 ವರ್ಷದಿಂದ ವಿಮೆನ್ಸ್ ಕ್ರಿಕೆಟ್ ಅರ್ಥ ಮಾಡ್ಕೊಳ್ಳೋ ಇದು ಬಂತು. ಸೊ ಕ್ರಿಕೆಟೇ ಹೌದು, ಬಟ್ ದೇ ಪ್ಲೇ ದ ಗೇಮ್ ಸ್ಲೈಟ್ಲಿ ಡಿಫ್ರೆಂಟ್ಲಿ ಮೆನ್ಸ್ ಕಂಪೇರ್ ಮಾಡಿದ್ರೆ. ರೂಲ್ಸ್ ಸ್ವಲ್ಪ ಬೇರೆ ಇದೆ, ಫೀಲ್ಡ್ ರಿಸ್ಟ್ರಿಕ್ಷನ್ಸ್ ಆಗಲಿ, ಬಾಲ್ ಸೈಜ್ ಆಗಲಿ, ದ ವೇ ದೇ ಪ್ಲೇ ಇಸ್ ಲಿಟ್ಲ್ ಡಿಫ್ರೆಂಟ್ ಟು ಬಾಯ್ಸ್. ಸೊ ನಮಗೆ ಒಂದು 1.5-2 ಇಯರ್ಸ್ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಹೋಯ್ತು. ಸೊ ನಾನು ಕಿರಣ್ ಇಬ್ಬರೂ ಎಲ್ಲ ಮ್ಯಾಚ್ಗೂ ಹೋಗ್ತಿದ್ವಿ. ಯಾವುದನ್ನು ಕ್ಲಬ್ ಮ್ಯಾಚ್ ಆಡ್ತಿರಲಿ, ಇಲ್ಲ ಏನೇ ಮ್ಯಾಚ್ ಆಡಿದ್ರೂ ಹೋಗಿ ನೋಡಿ ಏನು ಮಾಡ್ತಿದ್ದಾರೆ, ಏನಿದೆ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಆಯಿತು. ಬಟ್ ಒನ್ಸ್ ವಿ ಗಾಟ್ ಅ ಹ್ಯಾಂಗ್ ಆಫ್ ಇಟ್, ದೆನ್ ಆ ಎಕ್ಸ್ಪೀರಿಯೆನ್ಸು, ಈಗ ನಾನು ರಾಜಸ್ಥಾನ್ ರಾಯಲ್ ಜೊತೆಗಿದ್ದೆ, ಈಗ RCB ಜೊತೆಗಿದ್ದೆ. ಸೊ ಆ ಎಕ್ಸ್ಪೀರಿಯೆನ್ಸ್ ಎಲ್ಲ ಯೂಸ್ ಮಾಡಿ ಇವಳಿಗೆ ಹೆಂಗೆ ಹೆಲ್ಪ್ ಮಾಡೋದು ಅಂತ ಕಲಿತಾ ಇರೋದಷ್ಟೇ. ಸೊ ನೀವು ನಿಮ್ಮ ಕೋಚ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಏನಾದರೂ ಅದ್ರ ಐಡಿಯಾಸ್ ಇದೆಯಾ? ಅಯ್ಯೋ, ಅವ್ರ ಎಕ್ಸ್ಪೆಕ್ಟೇಷನ್ ಕೇಳಿದ್ರೆ ನನಗೆ ನಿದ್ದೆ ಬರಲ್ಲ, ಆ ಥರ ಎಕ್ಸ್ಪೆಕ್ಟೇಷನ್ ಅವ್ರಿಗೆ. ಬಟ್ ಇಲ್ಲ, ಅವ್ರು ಏನು ಹೇಳ್ತಾರೆ, ನಿನ್ನ ರಿಸಲ್ಟ್ ಮೇಲೆ ಫೋಕಸ್ ಬೇಡ, ನಿನ್ನ ಪ್ರೊಸೆಸ್ ಮೇಲೆ ಫೋಕಸ್ ಮಾಡು ಅಂತ ಜಾಸ್ತಿ ಸ್ಟ್ರೆಸ್ ಮಾಡ್ತಾರೆ. ಅಂದರೆ ನೀನು 5 ವಿಕೆಟ್ ತೆಗಿ, 10 ವಿಕೆಟ್ ತೆಗಿ, ಅಥವಾ ನೀನು 50 ಹೊಡಿ, 100 ಹೊಡಿ. ಬಟ್ ಇಫ್ ಯುವರ್ ಪ್ರೊಸೆಸ್ ಇಸ್ ರೈಟ್, ಪ್ರೆಷರ್ ಪ್ರೆಷರ್ ಅಂತ ಏನೂ ಇಲ್ಲ.
ನೀನು ಪ್ರಾಸೆಸ್ ಕರೆಕ್ಟ್ ಮಾಡ್ಕೊ, ನೀನು ಎಲ್ಲಿ ಬೌಲಿಂಗ್ ಹಾಕ್ತಿದ್ಯಾ, ಫೀಲ್ಡ್ ಸೆಟ್ ಅವ್ರು ಸ್ವಲ್ಪ ಜಾಸ್ತಿನೇ ನನಗೆ ತಲೆ ತಿಂತಾರೆ. ಈ ಫೀಲ್ಡ್ ಸೆಟ್ ಇಟ್ಕೊಂಡು ಹಾಕು, ನಾವು ಪ್ಲ್ಯಾನ್ ಮಾಡಿರೋ ಥರ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡು ಅಂತ ಅಷ್ಟೇ ಹೇಳೋದು. ರಿಸಲ್ಟ್ ಮೇಲೆ ಅಷ್ಟು ಸ್ಟ್ರೆಸ್ ಮಾಡಲ್ಲ. ಸೊ ಸಿಂಪಲ್ ಆಗಿಟ್ಟಿದೆ. ಲೈಕ್ ಫಾರ್ ಎಕ್ಸಾಂಪಲ್ ಆ ಸೆಕೆಂಡ್ T20ಲಿ ಅದು ಎಲ್ಲರೂ ಹೇಳೋದು 15 ರನ್ ಬೇಕಾಗಿತ್ತು, ಅದರಲ್ಲಿ ಅವಳೆ 1 ಓವರ್ ಕೊಟ್ಟಳು. ಬಟ್ ಅದು ನನಗೇನು ಅಷ್ಟು ಪ್ರಾಬ್ಲಮ್ ಇರಲಿಲ್ಲ, ಯಾಕಂದರೆ ಡೆತ್ ಓವರ್ ಬಂದು ಪೆರಿ ಮತ್ತು ಫೀಬಿ ಬ್ಯಾಟಿಂಗ್ ಆಡ್ತಿದ್ರು, 2 ಆಫ್ ದ ಬೆಸ್ಟ್ ಬ್ಯಾಟರ್ಸ್. ಅವ್ರು ಫುಲ್ ಫಾರ್ಮಲ್ಲಿದ್ದರು. ಶಿ ಟ್ರೈಡ್ ಹರ್ ಯಾರ್ಕರ್ ಲ್ಯಾಂಡ್ ಆಗಿಲ್ಲ, ಸ್ವಲ್ಪ ಫುಲ್ ಟಾಸ್ ಆಯಿತು, ಬೌಂಡ್ರಿ ಹೋಯಿತು. ಆ್ಯಂಡ್ ಇದ್ದಿದ್ದು 15 ರನ್ಸು, 1 ಬೌಂಡ್ರಿ ಹೋಗಿದ ತಕ್ಷಣ ಮ್ಯಾಚ್ ಮುಗ್ದಂಗೆ ಅನಿಸ್ತು. ಸೊ ನನಗೆ ಅದು ಪ್ರಾಬ್ಲಮ್ ಇರಲಿಲ್ಲ, ಫಾರ್ ಎಕ್ಸಾಂಪಲ್ ಹೇಳ್ತಿರೋದು. ಸೊ ಶಿ ಟ್ರೈಡ್ ಹರ್ ಯಾರ್ಕರ್, ಶೀಸ್ ಪ್ರಾಕ್ಟಿಸ್ಡ್ ಇಟ್, ಬಟ್ ಶಿ ಮಿಸ್ಡ್ ಇಟ್, ಸೊ ನೋ ಪ್ರಾಬ್ಲಮ್. ಬಟ್ ಅದ್ರ ಬದಲು ಯಾರ್ಕರ್ ಅಲ್ಲದೆ ಏನೋ ಲಲ್ಲು ಬಾಲ್ ಏನೋ ಟ್ರೈ ಮಾಡಿದರೆ ಆವಾಗ ಕೋಪ ಬರ್ತಿತ್ತು ನನಗೆ. ಸೊ ಆ ಥರ. ಸೊ ಮೋರ್ ಫೋಕಸ್ ಆನ್ ಪ್ರಾಸೆಸ್. ರಿಸಲ್ಟ್ ಬಂತಾ ಗ್ರೇಟ್, ಬಂದಿಲ್ಲ ಅಂದರೆ ಕಲಿತಾ ಹೋಗ್ತಾ ಇರಬೇಕಷ್ಟೇ. ಸರ್ ನೀವು ಶ್ರೇಯಾಂಕ್ ಅವ್ರ ಸೆಲೆಬ್ರೇಷನ್ ನೋಡಿದಿರಲ್ವಾ, ಯಾವ ರೀತಿ ಆನ್ ಫೀಲ್ಡ್ ಸೆಲೆಬ್ರೇಷನ್ ಇರುತ್ತೆ, ಒಂದು ರೀತಿ ಅಗ್ರೆಸಿವ್ ಆಗಿ ಎನರ್ಜೆಟಿಕ್ ಆಗಿ ಸೆಲೆಬ್ರೇಷನ್ ಇರುತ್ತೆ. ಸೊ ಅವ್ರ ಸೆಲೆಬ್ರೇಷನ್ ಬಗ್ಗೆ ನೀವು ಹೇಳ್ಬೋದು. ನಾವು ಕಾಯ್ತಾ ಇರ್ತೀವಿ ಹೊಸ ಹೊಸ ಏನಾರ ಸೆಲೆಬ್ರೇಷನ್ ಮಾಡ್ತಾರಲ್ಲ ಅಂತ. ಒಂದು ಟ್ರೇಡ್ ಮಾರ್ಕಿಂಗ್ ಬಂದ್ಬಿಡೋದು ಕೈ ಮೇಲೆ. ವೆಂಕಟೇಶ್ ಪ್ರಸಾದ್ ಮಾಡ್ತಿದ್ರು ಮೊದಲು, ನಪ್ಪ ಇದೆ. ಸೊ ಇವಾಗ ವೆಂಕಟೇಶ್ ಪ್ರಸಾದ್ ಥರ ಶ್ರೇಯಾಂಕ ಸ್ಟಾರ್ಟ್ ಮಾಡಿದ್ದಾಳೆ. ಅದು ಇಲ್ಲ, ಮೂನಿ ವಿಕೆಟ್ ತೆಗ್ದಾಗ ಸೆಲೆಬ್ರೇಷನ್ ಚೆನ್ನಾಗಿತ್ತು, ಅದು ಕಾಲೇನೋ ಹಿಂಗೆ ಹೊಡ್ಕೊಂಡ್ಲು. ಬಟ್ ನಾವು ಆಚೆಯಿಂದ ಕ್ರೌಡಲ್ಲಿ ನಾನು ವರುಣ್ ಅಂತ ಒಬ್ಬ ಇದನ್ನು ನೈಸನ್. ಸೊ ನಾವಿಬ್ಬರು ಯಾವಾಗಲೂ ಎಲ್ಲ ಮ್ಯಾಚ್ ಒಟ್ಟಿಗೆ ನೋಡ್ತಿದ್ವಿ ಬಾಂಬೆಲಿ. ಸೊ ನಾವು ಕಾಯ್ತಾ ಇರ್ತೀವಿ ಏನೋ ಹೊಸ ಇದು ಮಾಡ್ತಾಳೆ, ಹೊಸ ಸೆಲೆಬ್ರೇಷನ್ ಮಾಡ್ತಾಳೆ ಅಂತ. ಮ್ಯಾಚ್ ಇದರಲ್ಲಿ ವೈಬಲ್ ಫೀಲ್ ಬರುತ್ತೆ. ಅಂದ್ರೆ ಇವಾಗ ಯಾರು ವಿಕೆಟ್ ತೆಗ್ದಿದ್ದೀನಿ, ಯಾವ ಟೈಮಲ್ಲಿ ತೆಗ್ದಿದ್ದೀನಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೆಲೆಬ್ರೇಷನ್. ಆ ರೀತಿ ಸೆಲೆಬ್ರೇಷನ್ ಕೂಡ. ಈಗ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಹೆಂಗಿದೆ? ಯಾಕಂದರೆ ನೀವು ಹರ್ಮನ್ ಪ್ರೀತ್ ಕೌರ್ ಇರ್ಬೋದು, ಸ್ಮೃತಿ ಮಂದಾನ, ಜಮೀಮಾ ರೋಡ್ರಿಕ್ಸ್ ಅವರು, ಸೊ ಇಂಥ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ನೀವು ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ಕೊಂಡು, ಸೊ ಏನೆಲ್ಲ ಕಲ್ತ್ರಿ ನೀವು? ತುಂಬ ಲೈವ್ಲಿ ಆಗಿರ್ತಾರೆ. ಅಂದರೆ ಯಾರಿಗೂ ಹೆದರಲ್ಲ ಅಲ್ಲಿ. ಅಂದರೆ ರೆಸ್ಪೆಕ್ಟ್ ಇದೆ, ಸೀನಿಯರ್ ಜೂನಿಯರ್ಸ್ ಇಲ್ಲ ಆ ಥರ ಏನೂ ಇಲ್ಲ, ಬಟ್ ರೆಸ್ಪೆಕ್ಟ್ ಇದೆ. ಇವಾಗ ನಾನು ಹ್ಯಾರಿದಿ ಆಗಲಿ, ಸ್ಮೃತಿ ಆಗಲಿ, ಅವ್ರ ಮೇಲೆ ರೆಸ್ಪೆಕ್ಟ್ ಇದೆ. ಬಟ್ ಅವರು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಬಂದು ಮಾತಾಡ್ತಾರೆ. ಆ ಥರ ಇಲ್ಲ, ಇವಳು ನ್ಯೂ ಕಮ್ಮರ್, ಇವಾಗ ಇವಳನ್ನ ಸ್ವಲ್ಪ ರ್ಯಾಗ್ ಮಾಡೋಣ ಅಂತ ಆ ಥರ ಏನೂ ಇಲ್ಲ. ಚೆನ್ನಾಗಿ ಕೈ ಹಾಕೊಂಡು ಮಾತಾಡ್ತಾರೆ. ಸ್ಮೃತಿ ನನ್ನ RCBಯಲ್ಲಿ ನನ್ನ ಕ್ಯಾಪ್ಟನ್ ಇದ್ಲು, ಸೊ ಅವಳು ನನ್ನ ಬೌಲಿಂಗ್ ಹೆಲ್ಪ್ ಮಾಡ್ತಾಳೆ. ಈ ಥರ ಫೀಲ್ಡ್ ಇಡ್ಬೋದು, ನೀನು ಈ ಥರ ಹಾಕ್ಬೋದು. ಹ್ಯಾರಿದಿ ಜೊತೆನೂ ಹಂಗೆ. ಸೊ ಕಲಿಯೋದೇನೆಂದರೆ ಫೇಲಿಯರ್ನ ಹಂಗೆ ಹೊತ್ಕೊಂಡು ಹೋಗಲ್ಲ ಅವರು. ಸೊ ಆದಷ್ಟು ಅಲ್ಲೇ ಬಿಟ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು, ಇವಾಗೆಲ್ಲ ಹೌದು ಸ್ವಲ್ಪ ಹರ್ಟ್ ಆಗುತ್ತೆ, ಅದು ತೋರಿಸ್ಕೊಳ್ತಾರೆ. ಬಟ್ ಅದನ್ನು ಎಲ್ಲಿ ಬಿಡಬೇಕು ಅಲ್ಲಿ ಬಿಡಬೇಕು ಅಂತ ನಾನು ಕಲ್ತಿರೋದು ದೊಡ್ಡದು. ಸರ್ ನೀವು ಶ್ರೇಯಾಂಕ ಅವ್ರಿಗೆ ಅಂದರೆ ಯಾವ ರೀತಿ ಒಂದು ಮೆಂಟ್ರಿಂಗ್ ಮೋಟಿವೇಟ್ ಮಾಡ್ತೀರಾ ಸರ್ ನೀವು? ಅಂದರೆ ಈಗ ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆ ಎಲ್ಲ ಇರೋದು ಅಷ್ಟೊಂದು ಈಸಿ ಅಲ್ಲ. ಸೊ ನೀವು ಏನಾದರೂ ಹೇಳಿದ್ರಾ ಡ್ರೆಸ್ಸಿಂಗ್ ರೂಮಲ್ಲಿ ಈ ಥರ ಇರಬೇಕು? ನಾನೇನಿಲ್ಲ. ಸೊ ಅವಳು ಬೈ ನೇಚರ್ ಕಾಮಿಡಿ ತರಲೆ, ಜಾಸ್ತಿ ತರಲೆ ಮಾಡ್ತಾಳೆ. ಸೊ ಅಲ್ಲಿ ಹೋಗೂ ಹಂಗೆ ಇರು ಅಂತ ಹೇಳಿದ್ದೀನಿ. ಅದೇ ಸೇಮ್, ನೀನು ಹೆಂಗೆ ತರಲೆ ಇದೆಯಾ ತರಲೆ ಆಗಿರೋ, ನೀನು ಬೇರೆಯವ್ರ ಥರ ಇರೋಕ್ಕೆ ಟ್ರೈ ಮಾಡಬೇಕಾಗಿಲ್ಲ. ಅಲ್ಲೋಗಿ ಏನು ಎಸ್ ಮ್ಯಾಮ್, ನೋ ಮ್ಯಾಮ್, ಅಕ್ಕ ಅದು ಇದು ಅಂತೇನಿಲ್ಲ. ನೀನೇ ಹಿಂಗಿರ್ತೆ, ಎಲ್ಲರದ್ದು ಕಾಮಿಡಿ ಮಾಡಿಕೊಂಡು ಮಜಾ ಮಾಡ್ಕೊಂಡು ಡ್ಯಾನ್ಸ್ ಗೀನ್ಸ್ ಮಾಡಿಕೊಂಡು ಆರಾಮಾಗಿರೋ ಅಂತ ಹೇಳಿದ್ದೀನಿ. ಅವಳು ಹಂಗೆ ಖುಷಿ. ಈಗ ನಿಮ್ಮ ಕೋಚ್ನ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಕೇಳ್ತೀನಿ ಸರ್. ಇಂಡಿಯನ್ ಟೀಮ್ಗೆ ಹೋದಾದ್ಮೇಲೆ ಏನಾದರೂ ಬದಲಾಗಿದ್ದಾರೆ ಸರ್? ಇಂಡಿಯನ್ ಟೀಮ್ಗೆ ಹೋದ್ಮೇಲೆ ಏನಿಲ್ಲಪ್ಪ, ಹಂಗೆ ಇದ್ದಾಳೆ ನನ್ನ ಜೊತೆಗಂತೂ ಹಂಗೆ ಇದ್ದಾಳೆ. ಯಾಕಂದರೆ ಕೆಲವರು ಇಲ್ಲ ಒಬ್ಬ ಅಷ್ಟು ಜಾಸ್ತಿ ಬಂದಿಲ್ಲ ಇನ್ನೂ, ಬರಲ್ಲ ಅಂತ ಹೇಳೋ. ನಮ್ಮ ಕನ್ನಡದ ಹುಡುಗಿಗೆ ಸ್ವಲ್ಪ ಆ್ಯಟಿಟ್ಯೂಡ್ ಇರಲೇಬೇಕು ಸರ್. ಯಾಕಂದರೆ ಅಲ್ಲಿ ಅಂತ ದೊಡ್ಡ ಸ್ಟಾರ್ಸ್ ಇರೋ ಕಡೆ ಆ್ಯಟಿಟ್ಯೂಡ್ ಇದ್ರೇ ತುಂಬ. ಆ್ಯಟಿಟ್ಯೂಡ್ ನೋ ಪ್ರಾಬ್ಲಮ್, ಕೋಪಿರಬಾರ್ದು, ಬಟ್ ಇರಲ್ಲ ಅವಳು ಒಳ್ಳೆ ಹುಡುಗಿ, ಆರಾಮಾಗಿ ಕೇಳ್ತಾಳೆ. ಕೋಪ ಬಂದಾಗ ಮಾತ್ರ ಸ್ವಲ್ಪ ಕಷ್ಟ ಆಗತ್ತೆ ಮ್ಯಾನೇಜ್ ಮಾಡೋದು. ಬಟ್ ಅಲ್ಲ, ಹೊರಗಡೆನೂ ಹಂಗೆ ಮಾಡ್ತಾರೆ ಇಲ್ಲ, ಬರೀ ಇವ್ರ ಜೊತೆ. ಅದು ನಾನು ಇವಾಗಲೇ ಹೇಳ್ತಿದ್ದೀನಿ, ಕ್ಲೀನ್ ಆಗಿ ಹೇಳ್ತಿದ್ದೀನಿ. ಇವ್ರ ಜೊತೆ ಮಾತ್ರ ನಾನು ಹಂಗೆ, ಅಪ್ಪ ಜೊತೆನೂ ಇದೀನಿ ಸ್ವಲ್ಪ ಥರ. ಫ್ಯಾಮಿಲಿ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ನಾನು ತುಂಬ ಡೀಸೆಂಟ್ ಆಗಿ, ಡೀಸೆಂಟ್ ಇಲ್ಲ, ಬಟ್ ಐ ಮೀನ್ ಹಂಗಲ್ಲ, ಅಂದರೆ ಕೊಬ್ಬೆಲ್ಲ ತೋರಿಸಲ್ಲ. ಕೊಬ್ಬು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆಟಿಟ್ಯೂಡ್ ಅಂದ್ರೆ ಇವ್ರ ಮೇಲೆ ಸ್ವಲ್ಪ ಅವಾಗ ಕೋಪ ಬಂದ್ರೆ ಬೈತಾ ಇದ್ರೆ. ಬಟ್ ಕೋಚ್ನ ಬೈಯೋದು ಎಷ್ಟು ಸರಿ ಶ್ರೇಯಾಂಕ? ಬೈಯೋದಂದ್ರೆ ನಾನೊಂಥರ ಸರ್, ನಾನು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ಹೆಲ್ದಿ ಆರ್ಗ್ಯುಮೆಂಟ್ ಆ ಥರ. ಬೈಯಲ್ಲ ಅಂದ್ರೆ ನೀವ್ ಯಾಕೆ ಹಿಂಗೆ ಹೇಳಿದ್ರಿ, ನಾನು ವಾದಿಸ್ತೀನಿ, ನಾನು ಅಲ್ಲಿಗೆ ಬಿಡಲ್ಲ. ನನ್ನ ತಪ್ಪಾದ್ರೆ ಓಕೆ, ಅವ್ರ ತಪ್ಪೆಲ್ಲ ಮಾಡ್ತಾರೆ ಅವರು ಕೋಚ್. ಏನೋ ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿ ಸರ್ ನೀವು ಹೇಳ್ತೀರಾ, ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಅಂದ್ರೆ ನಿಮ್ಮ ಕೋಚ್ನು ತಪ್ಪು ಮಾಡ್ತಾರೆ ಅಂತ ಅವಾಗ ಮಾಡ್ತಾರೆ, ಅವಾಗ ವಾದಿಸ್ತೀನಿ ಅಷ್ಟೇ. ಸರ್, ಈಗ ಅರ್ಜುನ್ ಸರ್, ಈಗ ಶ್ರೇಯಾಂಕ ಅವರು ಇಂಡಿಯನ್ ಟೀಮಲ್ಲಿ
ಅವ್ರು ಯಾವ ರೀತಿ ಇದ್ದಾರೋ ಅದೇ ರೀತಿ ಅಂತಾರೆ. ಸೊ ಈಗ ಪ್ರಾಕ್ಟೀಸ್ ಟೈಮಲ್ಲಿ ಮುಂಚೆ ಥರ ಪ್ರಾಕ್ಟೀಸ್ ಮಾಡ್ತಾನೆ ಅಥವಾ ನನಗೆ ಗೊತ್ತು ಬಿಡು, ನನಗೆ ಎಲ್ಲೆಲ್ಲಿ ಬಾಲ್ ಲ್ಯಾಂಡ್ ಮಾಡ್ಬೋದು ಬಿಡು, ಸೊ ಆ ಥರ ಏನಾದರೂ ಇದೆಯಾ? ಯಾಕಂದರೆ ಕೆಲವರು ಬರ್ತಾರೆ ಸುಮ್ಮನೆ ವಾರ್ಮ್ ಅಪ್ ಮಾಡ್ತಾರೆ, ಅವ್ರು ಬ್ಯಾಟಿಂಗ್ ಮಾಡ್ತಾರೆ, ನೆಟ್ಸಲ್ಲಿ ಹೋಗ್ತಾ ಇರ್ತಾರೆ. ಬಟ್ ಈ ಥರ ಏನಾದರೂ ಇದೆಯಾ? ಅವಳಿಗೆ ಗೊತ್ತು ಈಗ ಇನ್ನೂ ಸ್ಟಾರ್ಟ್ ಮಾಡ್ತಿದ್ದಾಳೆ ಇಂಡಿಯಾ ಅಂತ, ಇನ್ನೂ ಒಂದು 10 ವರ್ಷ ಆದಮೇಲೆ ಹಂಗೆ ಮಾಡಿದ್ರೆ ಓಕೆ ಒಪ್ಕೊತೀನಿ ಅನ್ಸುತ್ತೆ. ಬಟ್ ಇವಾಗ ಇನ್ನೂ ಸ್ಟಾರ್ಟಿಂಗ್, ಇನ್ನೂ ವರ್ಲ್ಡ್ ಕಪ್ ಗೆಲ್ಲಬೇಕು, T20 ವರ್ಲ್ಡ್ ಕಪ್ ಗೆಲ್ಲಬೇಕು, 50 ಓವರ್ ವರ್ಲ್ಡ್ ಕಪ್ ಗೆಲ್ಲಬೇಕು, ವರ್ಲ್ಡ್ ನಂಬರ್ 1 ಟಾರ್ಗೆಟ್ ಇದೆ, ಇನ್ನೂ WPL ಗೆಲ್ಲಬೇಕು. ಸೊ ಈ 4 ಟಾರ್ಗೆಟ್ ಇದೆ. ಅದಾದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರೆ ಓಕೆ, ನೋಡೋಣ. ಅದಾದಮೇಲೆ ಏನೋ ಹೊಸ ಟಾರ್ಗೆಟ್ ಹುಡ್ಕೋಣ. ಅವಾಗ ಒಲಿಂಪಿಕ್ಸು ಸ್ಟಾರ್ಟ್ ಆಗ್ತಿದೆ, ತುಂಬ ಆಪರ್ಚುನಿಟೀಸ್ ಇದೆ. ಸೊ ಇವರ ಫಿಟ್ನೆಸ್ ಬಗ್ಗೆ ಸೊ ಯಾವ ರೀತಿ ಮಾಡ್ತಾ ಇದ್ದಾರೆ ಸರ್ ಅವರು? ಯಾಕಂದರೆ ಒಬ್ಬ ಪ್ಲೇಯರ್ ಸಕ್ಸಸ್ಫುಲ್ ಆಗಬೇಕಂದ್ರೆ ಅವರಿಂದ ಫಿಟ್ನೆಸ್ ಕೂಡ ತುಂಬ ಚೆನ್ನಾಗಿರಬೇಕು. ಸೊ ಫಿಟ್ನೆಸ್ಗೆ ಯಾವ ರೀತಿ ಫಿಟ್ನೆಸ್ ಆಗಲಿ, ಡಯಟ್ ಆಗಲಿ, ಈಗ ಅವಳಿಗೆ ಸ್ವಂತ ಜವಾಬ್ದಾರಿ ಬಂದಿದೆ ಈಗ. ಸೊ ನಾನು ಇಷ್ಟು ಸೆಷನ್ ಜಿಮ್ ಮಾಡಲೇಬೇಕು, ಸರಿಯಾಗಿ ಊಟ ಮಾಡಬೇಕು, ತಿನ್ನಬೇಕು, ಚೆನ್ನಾಗಿ ತಿನ್ನಬೇಕು. ಸೊ ಈಗ ಲಾಸ್ಟ್ 2-3 ಇಯರ್ಸಿಂದ ತುಂಬ ಇಂಪ್ರೂವ್ ಆಗಿದ್ದಲ್ಲ ಅದರಲ್ಲಿ, ತಿನ್ನೋದ್ರಲ್ಲಿ ಎಸ್ಪೆಷಲಿ. ಮೊದಲು ಎಲ್ಲರೂ ಕಂಪ್ಲೇಂಟ್ ಅದೇ ಇತ್ತು, ಇವಳು ಊಟನೇ ಮಾಡಲ್ಲ ಅದು ಇದು ಅಂತ. ಬಟ್ ಲಾಸ್ಟ್ 2-3 ಇಯರ್ಸಲ್ಲಿ ಅವಳಿಗೆ ರಿಯಲೈಸ್ ಆಗಿದೆ, ನನಗೆ 6 ಹೊಡಿಬೇಕು ಅಂದರೆ ಇನ್ನೂ ಶಕ್ತಿ ಬರಬೇಕು ನನಗೆ. ಸೊ ಅದಾಗಲಿ, ಈಗ ರನ್ನಿಂಗ್ ಮಾಡೋದಾಗಲಿ. ಸೊ ನನಗೆ ಆ ಟೆನ್ಷನ್ ಅಟ್ಲೀಸ್ಟ್ ಇಲ್ಲ. ಈಗ ಬೇರೆ ಕೆಲವು ಪ್ಲೇಯರ್ಸ್ ಇರ್ತಾರೆ, ಸ್ವಲ್ಪ ಲೇಸಿ ಇರೋರು ಇರ್ತಾರೆ, ಕೆಲವರು ಪ್ರಾಕ್ಟೀಸಿಗೆ ಎಳ್ಕೊಂಡು ಹೋಗ್ಬೇಕು, ಜಿಮ್ಗೆ ಎಳ್ಕೊಂಡು ಹೋಗ್ಬೇಕು. ಸದ್ಯಕ್ಕೆ ನನಗೆ ಆ ಟೆನ್ಷನ್ ಇಲ್ಲ, ನನಗೆ ಉಲ್ಟಾ ಟೆನ್ಷನ್ನು. ಸಾಕು ಪ್ರಾಕ್ಟೀಸ್ ಸಾಕು, ರೆಸ್ಟ್ ಮಾಡು, ಸ್ವಲ್ಪ ರೆಸ್ಟ್ ತಗೋ ಅನ್ನೋದು ಅದಕ್ಕೆ ನನ್ನ ಕಷ್ಟ. ಇಲ್ಲ ಇಂಡಿಯಾ ಸೀರೀಸ್ ಮುಗಿಸಿದ್ದು ಒಂದು ದಿವಸ ರೆಸ್ಟ್ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಡೇ ಪ್ರಾಕ್ಟೀಸಿಗೆ ಬರ್ತೀನಿ ಅಂದ್ರು. ಮನೇಲಿ ಕೂತ್ಕೊಂಡು 5 ದಿವಸ ಬರ್ತೀನಿ. ಎಷ್ಟು ಡೆಡಿಕೇಶನ್ ಇದೆ ಅಂತ. ಅಂದರೆ ಕೆಲವರು ರೆಸ್ಟ್ ಬೇಕು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಾರೆ. ಬಟ್ ಇವ್ರು ಪ್ರಾಕ್ಟೀಸ್ ಫೋರ್ಸ್ ಮಾಡೋಕೆ ರೆಸ್ಟ್ ಅಂತ, ಯಾಕೆ ನನಗೂ ರೆಸ್ಟ್ ಬೇಕಲ್ಲ. ಶ್ರೇಯಾಂಕ, ನೀವು 2 ಪ್ರೀಮಿಯರ್ ಲೀಗ್ಸ್ ಆಡಿದ್ದೀರಾ. ಒಂದು ವುಮೆನ್ಸ್ ಪ್ರೀಮಿಯರ್ ಲೀಗ್ RCB ಪರ, ಇನ್ನೊಂದು ವುಮೆನ್ಸ್ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಗಯಾನಾ ಅಮೆಝಾನ್ ವಾರಿಯರ್ಸ್ ಪರ. ಸೊ ನಿಮಗೆ ಈ 2 ಪ್ರೀಮಿಯರ್ ಲೀಗ್ ಅಲ್ಲಿ ಡಿಫ್ರೆನ್ಸ್ ಏನು ಕಲ್ತ್ರಿ ನೀವು ಆ 2 ಪ್ರೀಮಿಯರ್ ಲೀಗಿಂದ ಅಂತ? 2 ನಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. WPL ಫಸ್ಟ್ ಆಡಿದೆ ನಾನು, RCBಗೆ ಆಡಿದೆ. ಅಲ್ಲಿ ನನಗೆ ಒಳ್ಳೆ ಎಕ್ಸ್ಪೋಜರ್ ಸಿಕ್ತು. ಅಂದರೆ ಆ ವೈಬ್ನ ನಾನು ಯಾವಾಗಲೂ ನೋಡಿರಲಿಲ್ಲ, ಅಂದ್ಕೊಂಡಿರಲಿಲ್ಲ ಈ ಥರ ನಡೆಯುತ್ತೆ ಅಂತ. ಆಮೇಲೆ ಎಲಿಸ್ ಪೆರಿ ನಮ್ಮ ಟೀಮಲ್ಲಿದ್ಲು, ಸ್ಮೃತಿ ಮಂದನ ಇದ್ಲು, ಸೋಫಿ ಡಿವೈನ್, ಅವರಿಂದ ಕಲಿಯೋದು ತುಂಬಾ ಇತ್ತು. ಅಲ್ಲಿ CPLಗೆ ಹೋದ್ಮೇಲೆ ಡಿಫ್ರೆಂಟ್ ಆಗಿತ್ತು. ಇಲ್ಲಿ ನಾನು ಡೊಮೆಸ್ಟಿಕ್ ಪ್ಲೇಯರ್ ಆಗಿದ್ದೆ, ಅಲ್ಲಿ ಹೋಗ್ಬಿಟ್ಟು ನಾನೇ ಓವರ್ಸೀಸ್ ಪ್ಲೇಯರ್ ಆಗಿ ನಾನು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇತ್ತಲ್ಲಿ. ಹಾಂ, ಸೊ ಇಂಡಿಯನ್ ವುಮೆನ್ ಆಗಿ ಹೋಗಿದ್ದೆ. ಆಮೇಲೆ ಅಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಕಂಡೀಷನ್. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಸೀನಿಯರ್ ಪ್ಲೇಯರ್ ಆಗಿದ್ದೆ ಅಲ್ಲಿ. ಸೊ ಆ ಕಂಡೀಷನ್ಸಲ್ಲಿ ಆಡೋಕ್ಕಾಗಲಿ ಅಲ್ಲೂ ಅಷ್ಟೇ 2-3 ಜನ ಸೀನಿಯರ್ಸ್ ಇದ್ದರು. ಸೊ ಅವರಿಂದ ನಾನು ಕಲಿತೆ, ನನ್ನಿಂದ ತುಂಬ ಜನ ಕಲ್ತ್ರಲ್ಲಿ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಸರ್, ಈಗ ಶ್ರೇಯಾಂಕಾ ಪಾಟೀಲ್ ಎಲ್ಲ 2 ಪ್ರೀಮಿಯರ್ ಲೀಗ್ ಆಡಿದ್ದಾರೆ, ಇಂಡಿಯಾಗೆ ಆಡಿದ್ದಾರೆ. ಸರ್, ಈಗ ಅವರ ಫ್ಯಾನ್ ಫಾಲೋವರ್ಸ್ ಕೂಡ ಜಾಸ್ತಿ ಆಗಿರಬೇಕಲ್ಲ, ಏನಂತೀರ ಸರ್ ನೀವು? ಹೌದು, ಮೊನ್ನೆನೂ ಯಾರೋ ಬಂದಿದ್ರು ನೈಸ್ ಅಕಾಡೆಮಿಗೆ ಹುಡ್ಕೊಂಡು ಬರ್ತಾ ಇರ್ತಾರೆ ಅವಾಗ. ಬಟ್ ಅವ್ರು ಇರೋದ್ರಿಂದನೇ ಕ್ರಿಕೆಟ್ ಬೆಳೀತಾ ಇರೋದಲ್ವ. ಸೊ ಆ್ಯಂಡ್ ಶಿ ಈಸ್ ಹ್ಯಾಪಿ ವಿತ್ ದ್ಯಾಟ್, ಶಿ ಈಸ್ ಹ್ಯಾಪಿ ವಿತ್ ಗೆಟಿಂಗ್ ದಟ್ ಅಟೆನ್ಷನ್. ಸೊ ಆ್ಯಸ್ ಲಾಂಗ್ ಸಪೋರ್ಟ್ ಮಾಡಿದಷ್ಟು ನಮಗೆ ಒಳ್ಳೇದಲ್ಲ, ಫ್ಯಾನ್ಸ್ ಇದ್ದಷ್ಟು ಕ್ರಿಕೆಟ್ ಬೆಳೆಯುತ್ತೆ. ಸೊ ಜಾಸ್ತಿ ಜನ ಮ್ಯಾಚಸ್ ನೋಡಿದ್ರೆ ವಿಮೆನ್ಸ್ ಕ್ರಿಕೆಟ್ ಇನ್ನೂ ಮುಂದೆ ಬೆಳೆಯುತ್ತೆ. ಸೊ ಈಗ ಫ್ಯಾನ್ಸು ಬೆಳೆದ್ರು, ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಕೂಡ ಜಾಸ್ತಿ ಆಗ್ತಾಯಿದ್ದಾರೆ. ಈಗ ನೀವೇನಾದರೂ ಬ್ರೇಕ್ ಆಗ್ತಾ ಇದ್ದೀರಾ? ಅಂದರೆ ಅವ್ರು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ರೀಲ್ಸ್ ಇರ್ಬೋದು, ಏನಾದರೂ ಮಾಡೋದಕ್ಕೆ ಆ ಥರ ಏನಿಲ್ಲ, ರೆಸ್ಟ್ರಿಕ್ಷನ್ ಏನಿಲ್ಲ. ಈಗ ಫೀಲ್ಡಲ್ಲಿ ನೀನು ಮಾಡೋ ಕೆಲಸ ನೀನು ಮಾಡು, ನನಗೆ ಮಾಡಬೇಕಾಗಿರೋದು. ಅದಾದಮೇಲೆ ನಿನ್ಗೆ ಬಿಟ್ಟಿದ್ದು. ನೀನು ದಿನ ರೀಲ್ಸನ್ನ ಮಾಡು, ಏನನ್ನ ಡ್ರಾಮಾ ಮಾಡು, ಏನನ್ನ ಮಾಡು, ಆದರೆ ಸುಮ್ಮನೆ ಕೂತ್ಕೋಬೇಡ. ನಾನೇ ಹೇಳ್ತೀನಿ, ಇನ್ನೂ ಹಾಕು ರೀಲ್ಸ್ ಹಾಕು ಪ್ಲೀಸ್, 1-2 ರೀಲ್ಸ್ ಹಾಕು, ನನಗೂ ನೋಡೋಕೆ ಇಷ್ಟ. ಸೊ ಏನನ್ನ ಮಾಡು ಅಂತ. ಬಿಕಾಸ್ ಬೆಳಗ್ಗೆಯಿಂದ ಸಾಯಂಕಾಲ ಗ್ರೌಂಡಲ್ಲಿ ಇರ್ತಾರೆ, ಅದಲ್ದಂಗೆ ಬೇರೆ ಔಟ್ಲೆಟೇ ಇಲ್ಲ. ಈಗ ಬೇರೆ ಮಕ್ಕಳಾಗಲಿ, ಈ ಏಜ್ ಅವರು 20-21 ಏಜ್ ಅವರು ಆಚೆ ಹೋಗ್ತಾರೆ, ಮೂವೀಸ್ಗೆ ಹೋಗ್ತಾರೆ, ಕಾಫಿ ಡೇ ಅಂದ್ಕೊಂಡು ಹೋಗ್ತಾರೆ. ಇವ್ರಿಗೆ ಏನಿಲ್ಲಪ್ಪ, ಬೆಳಗ್ಗೆಯಿಂದ ರಾತ್ರಿವರೆಗೂ ಗ್ರೌಂಡಲ್ಲಿ. ಎಲ್ಲೂ ಹೊರಗಡೆ ಬೆಂಗಳೂರಲ್ಲಿ ಎಲ್ಲೂ ಸುತ್ತಲ್ವಾ? ಇಲ್ಲಿಂದ ಹೋಗಿ ಇಲ್ಲೇ ಮುಗಿಯೋಕೆ 6 ಗಂಟೆ 6:30 ಆಗುತ್ತೆ. ಅಷ್ಟರಲ್ಲಿ ಊಟ ಮಾಡಿ ಅಷ್ಟರಲ್ಲಿ ಪೆಟ್ರೋಲ್ ಖಾಲಿಯಾಗಿ ನಿದ್ದೆ ಮಾಡಿ. ಯಾವ ಪ್ಲೇಸ್ಗೂ ವಿಸಿಟ್ ಮಾಡಲ್ಲ, ಹೋಟೆಲ್ಲು ತಿಂಡಿ? ಇವಾಗ 5 ದಿನ ಬ್ರೇಕ್ ಕೊಟ್ಟಿದ್ರು, ಅದರಲ್ಲಿ ಸ್ವಲ್ಪ ಫ್ಯಾಮಿಲಿ ಟೈಮ್ ಕೊಟ್ಟೆ. ಆಮೇಲೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಯಾವಾಗಲೂ ಇರ್ತಾರೆ ನನ್ನ ಜೊತೆ. ಸೊ ಅವ್ರ ಜೊತೆ ಸ್ವಲ್ಪ ಹಂಗೆ ಚಿಲ್ ಮಾಡ್ತೀನಿ 1 ಅಥವಾ 2 ದಿನ. ಅವ್ರಿಗೂ ಆಫೀಸ್ ಇರುತ್ತೆ, ಕೆಲಸಗಳಿರುತ್ತೆ. ಸೊ ಆದಷ್ಟು ಸ್ಕ್ವೀಸ್ ಇನ್ ಮಾಡ್ತೀನಿ ಅಲ್ಲೇ ರಜೆ ಕೊಡ್ದಾಗ ಅಷ್ಟೇ. ಬಟ್ ಅದರ್ವೈಸ್ ಇಲ್ಲೇ ಇರ್ತೀನಿ. ಸರ್, ನಿಮ್ಗೆ ಗೊತ್ತಿರ್ತದೆ ಶ್ರೇಯಾಂಕಾ ಅವ್ರ ಬಗ್ಗೆ, ಯಾರಾದರೂ ಪ್ರಪೋಸ್ ಮಾಡಿದ್ರೆ ಸರ್? ನನಗೆ ಏನೋ ಗೊತ್ತಾದ್ರೆ ಹೇಳಿ. ಅಲ್ಲ, ನೀವು ಕ್ಲೋಸ್ ಆಗಿದ್ದೀರಲ್ವಾ, ಅವ್ರೇನಾದರೂ ಹೇಳಿದಾರ ನಿಮಗೆ, ನಮ್ಮ ಕೋಚ್ ಹತ್ರ ನಾನು ಎಲ್ಲ ಶೇರ್ ಮಾಡ್ಕೊಬೇಕು ಅಂತ ಏನಾದರೂ ಆ ಥರ ಏನಾದರೂ ಇದೆಯಾ? ಹಂಗೇನಿಲ್ಲಪ್ಪ ನನಗಂತೂ ಸದ್ಯಕ್ಕೆ.
ಶ್ರೇಯಾಂಕ್ ಅವ್ರಿಗೆ ಪರ್ಸ್ನಲಿ ಏನಾದರೂ ಯಾರಾದರೂ ಬಾಯ್ ಫ್ರೆಂಡ್ ಆ ಥರ ಇದ್ದಾರಾ, ಕ್ಲೋಸ್ ಫ್ರೆಂಡ್ ಅಂತಿದ್ದಾರಾ? ಇಲ್ಲ ಸರ್, ಇಲ್ಲ, ನಿಮ್ಮ ಕೋಚ್ಗೆ ಹೇಳ್ಬೋದು, ನನಗೆ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ, ಇಲ್ಲ ಆಮೇಲೆ ನಿಮ್ಮ ಕೋಚ್ಗೆ ಯಾರು ಹೇಳ್ಬೋದು. ಇಲ್ಲ, ಇದ್ದಾಗ ಹೇಳ್ತೀನಿ. ಈಗ ನೀವು ಶ್ರೇಯಾಂಕ್ ಅವ್ರನ್ನ ಏನು ಸರ್ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್ ನೀವು? ಅಂದರೆ ಇನ್ನು ಮುಂದೆ ತುಂಬಾ ಟೂರ್ನಮೆಂಟ್ಸ್ ಇದೆ, ಸೊ ಶ್ರೇಯಾಂಕ್ ಅವರ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು, ಸೊ ಯಾವ ರೀತಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಇದೆ ಮುಂದೆ? ಸೊ ಈಗ ನೆಕ್ಸ್ಟ್ ನಾವೇನು ಅಂದರೆ ಬೇಸಿಕ್ಲಿ ಒಂದೊಂದು ಟೂರ್ನಮೆಂಟಿಗೆ ಪ್ರಿಪೇರ್ ಮಾಡ್ಕೊಂಡು ಹೋಗೋದು. ಈಗ ನೆಕ್ಸ್ಟ್ ಇವಳಿಗೆ ಇಂಟರ್ ಝೋನಲ್ಸ್ ಬರ್ತಿದೆ, ಸೊ ಸೌತ್ ಝೋನ್ ಸೀನಿಯರ್ಸ್ ಎಲ್ಲರೂ ಆಡ್ತಿದ್ದಾರೆ, ಇಂಡಿಯಾ ಪ್ಲೇಯರ್ಸ್ ಎಲ್ಲ ಆಡ್ತಿದ್ದಾರೆ. ಸೊ ಅದು ಒಳ್ಳೆ ಟೂರ್ನಮೆಂಟ್ ಇರುತ್ತೆ, ಬಟ್ ಅಗೇನ್ 50 ಓವರ್ಸ್ ಅದು. ಸೊ ಅದು ಒಳ್ಳೆ ಟೂರ್ನಮೆಂಟ್ ಇರುತ್ತೆ. ಬಟ್ ನೆಕ್ಸ್ಟ್ ಮೇನ್ ಫೋಕಸ್ ಆಬ್ವಿಯಸ್ಲಿ ಈಗ WPL ಮೇಲೆ. ಸೊ ಲಾಸ್ಟ್ ಇಯರ್ RCBಗೆ ಅಷ್ಟು ಚೆನ್ನಾಗಿ ಒಳ್ಳೆ ಸೀಸನ್ ಆಗಲಿಲ್ಲ, ಬಟ್ ಈ ಸತಿ ಐ ಥಿಂಕ್ ಆಲ್ ದ ಪ್ಲೇಯರ್ಸ್ ನಾನು ಗೊತ್ತಿರೋ ಹಂಗೆ ಅಟ್ಲೀಸ್ಟ್ ಎಲ್ಲರೂ ಮನ್ಸು ಮಾಡಿದ್ದಾರೆ ಈ ಸತಿ ಏನ ಮಾಡಲೇಬೇಕು RCBಗೆ ಅಂತ. ಸೊ ಆ ಫೋಕಸ್ ಎಲ್ಲ ಇವಾಗ ಟುವರ್ಡ್ಸ್ ದ WPL ಹೆಂಗನ ಮಾಡಿ RCBಗೆ ಒಂದು ಸತಿ ಕಪ್ಪು ಮೆನ್ಸ್ ಟೀಮೇ ಫಸ್ಟ್ ಗೆಲ್ಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮೆನ್ಸ್ ಗೆಲ್ಸ್ಬೇಕು ಅಂತ ಹೋಪ್ಫುಲಿ ಈ ವರ್ಷ ಕಪ್. ಸರ್, ಈಗ ಶ್ರೇಯಾಂಕ್ ಅವ್ರ ಬಗ್ಗೆ ನೀವು ಏನಾದರೂ ಒಂದು ಸೀಕ್ರೆಟ್ಸ್, ಯಾರಿಗೂ ಗೊತ್ತಿಲ್ಲದಿರೋ ಅಂಥ ಸೀಕ್ರೆಟ್ಸ್ ಏನಾದರೂ ಇದ್ದರೆ ಹೇಳ್ತೀರಾ? ಯಾರಿಗೂ ಗೊತ್ತಿಲ್ಲದ ನೆನಪು ಮಾಡ್ಕೊಂಡು ಹೇಳಿ ಪರವಾಗಿಲ್ಲ. ನಂಗೆ ಗೊತ್ತು. ಏನು ಹಾಂ ಇಲ್ಲ ಗೊತ್ತಿಲ್ಲ. ಏನು ಹೇಳು ಅಥವಾ ನೀವೇ ಹೇಳ್ಬಿಡಿ ಶ್ರೇಯಾಂಕ್, ಪರವಾಗಿಲ್ಲ. ಏನು ಹೇಳು ಯಾರಿಗೂ ಗೊತ್ತಿಲ್ಲದಿರುವಂಥ ಶ್ರೇಯಾಂಕ್ ಅವ್ರ ಬಗ್ಗೆ ಒಂದು ಸೀಕ್ರೆಟ್ ಹೇಳಿ. ನಾನು ನಮ್ಮ ಅಪ್ಪಂಗೆ ತುಂಬ ಕಚ್ತೀನಿ ಜೋರಾಗಿ. ಅಂದರೆ ಸುಮ್ಮನೆ ಇವಾಗ ನಾನು ಒಂದು ಸೀರೀಸ್ ಇವಾಗ ರೀಸೆಂಟಾಗಿ ಮುಗಿಸ್ಕೊಂಡು ಮನೆಗೆ ಹೋದಾಗ ಅಪ್ಪ ಮಲಗಬೇಕಾದ್ರೆ ಸುಮ್ಮನೆ ಹೋಗ್ಬಿಟ್ಟು ಜೋರ ಕಚ್ತೀನಿ. ನಂಗೆ ಚಿಕ್ಕಗಳಿಂದ ಹ್ಯಾಬಿಟ್ ಇದೆ, ಅಪ್ಪಂಗೆ ಕಚ್ತಾ ಇರ್ತೀನಿ ಜಾಸ್ತಿ. ಅಪ್ಪಂಗೆ ಒಂದು ಸರಿ ಫುಲ್ ಮಾರ್ಕ್ ನಮ್ಮ ಅಪ್ಪಂಗೆ ಅಷ್ಟೇ ಅಲ್ಲ, ಫುಲ್ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ, ನನಗೆ ಸಡನ್ನಾಗಿ ಫುಲ್ ಲವ್ ಬಂದಾಗ ಕಚ್ಬಿಡ್ತೀನಿ, ಯಾರ ಮೇಲಾದ್ರು ಖುಷಿ ಆದಾಗ ಕಚ್ತೀನಿ, ಕೋಪ ಬಂದಾಗ ಕಚ್ತೀನಿ. ಅದೊಂದು. ಸರ್, ನೀವು ಕೋಚ್, ನೀವು ಹುಷಾರಾಗಿ ಯಾವಾಗಲೂ ಅನ್ಸುತ್ತೆ ಅನ್ಸುತ್ತೆ ನಿಮ್ಮನ್ನು ಬಿಟ್ಟಿಲ್ವಾ? ನಿಮ್ಮನ್ನು ಬಿಟ್ಟಿಲ್ವಾ ಕಚ್? ಇಲ್ಲ ಇಲ್ಲಪ್ಪ. ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ ಅರ್ಜುನ್ ಸರ್, ಆಮೇಲೆ ಶ್ರೇಯಾಂಕ್ ಅವ್ರಿಗೆ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಇನ್ನೂ ನಮ್ಮ ಕರ್ನಾಟಕದಿಂದ ನೀವು ಇಂಡಿಯನ್ ಟೀಮ್ ರೆಪ್ರೆಸೆಂಟ್ ಮಾಡ್ತಾಯಿದ್ದೀರಾ, ಇನ್ನೂ ಎತ್ತರಕ್ಕೆ ಹೋಗಿ ಸಕ್ಸಸ್ಫುಲ್ಲಾಗಿ ಇನ್ನೂ ಕನ್ಸಿಸ್ಟೆಂಟಾಗಿ ನಿಮ್ಮ ಜರ್ನಿ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ, ಪ್ರತಿದಿನ ಬೆಳಿಗ್ಗೆ 8:27ಕ್ಕೆ.